ನಮಸ್ಕಾರ. ಅಶ್ವೇಗ ವಾಹಿನಿಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಹಿಂದೂ ಧರ್ಮದಲ್ಲಿ ಮಠಗಳಿಗೆ, ಸ್ವಾಮೀಜಿಗಳಿಗೆ ಮತ್ತು ಪೀಠಾಧಿಪತಿಗಳಿಗೆ ತಮ್ಮದೇ ಆದಂತಹ ಒಂದು ಪ್ರಾಮುಖ್ಯತೆ ಮತ್ತು ವೈಶಿಷ್ಟ್ಯತೆ ಇದ್ದೇ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸ್ವಾಮೀಜಿಗಳು ಅಂತ ಹೇಳಿದ್ರೆ ಸದಾ ಧಾರ್ಮಿಕ ಚಿಂತನೆಯಲ್ಲಿ ತೊಡಗಿಕೊಂಡು ತಮ್ಮದೇ ಆದಂತಹ ಮೋಕ್ಷ ಮಾರ್ಗಕ್ಕೆ ದಾರಿಯನ್ನು ಕಂಡುಕೊಂಡು ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಉದ್ದೇಶ ಇರುವಂಥವರು ಪೀಠಾಧಿಪತಿಗಳು, ಸ್ವಾಮೀಜಿಗಳು ಅಂತ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಬಹುಮುಖ ಪ್ರತಿಭೆ ಆಗಿರುವಂತಹ ಈ ಸ್ವಾಮೀಜಿಯವರು ನಟರೂ ಹೌದು, ಗಾಯಕರೂ ಹೌದು, ಜೊತೆಗೆ ಅದ್ಭುತವಾದಂತಹ ನೃತ್ಯಪಟು, ಒಳ್ಳೆ ಡ್ಯಾನ್ಸರ್ ಕೂಡ ಹೌದು, ಜೊತೆಗೆ ಅತ್ಯದ್ಭುತವಾದಂತಹ ವಾಗ್ಮಿಗಳು. ಹಿಂದೂ ಧರ್ಮಕ್ಕೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಾಗ ಸದಾ ತಮ್ಮ ಗಟ್ಟಿ ಧ್ವನಿಯನ್ನು ಎತ್ತುವಂತಹ ಸಾಲಿನಲ್ಲಿ ಮೊದಲಿಗರಾಗಿ ನಿಲ್ಲುವಂತಹ ಇವರು ಕಾಳಿ ಸ್ವಾಮೀಜಿಗಳು ಅಂತಲೇ ಒಂದು ಪ್ರಖ್ಯಾತಿ ಮತ್ತು ಆಗಾಗ ತಮ್ಮದೇ ಆದಂತಹ ಒಂದು ಶೈಲಿಯ ವಾದ ಮತ್ತು ವಿವಾದಗಳಿಂದ ಖ್ಯಾತಿಯಾಗಿರುವಂತಹ ಋಷಿಕುಮಾರ್ ಸ್ವಾಮೀಜಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಗದೀಶ್ವರಿ ಜಗನ್ಮಾತೆ ಜಗಜ್ಜನನ ಮಹಾಕಾಳಿಗೆ ವಂದಿಸುತ್ತಾ, ಅಶ್ವವೇಗ ಅನ್ನುವಂಥ ವಾಹಿನಿ ಕರ್ನಾಟಕದಾದ್ಯಂತ ಇನ್ನೇನು ಮನೆ ಮನೆಗೆ ತಲುಪಲಿದೆ. ಈ ವಾಹಿನಿಯ ಆ ವೇಗ, ಏನು ನಾವು ಅಶ್ವಶಾಸ್ತ್ರ ಅಂತ ಕರಿತೀವಿ. ಅಶ್ವಶಾಸ್ತ್ರ ಇಡೀ ಪ್ರಾಣಿ ಸಂಕುಲದ ಶಾಸ್ತ್ರದಲ್ಲಿ ಅಶ್ವಶಾಸ್ತ್ರ ದೊಡ್ಡದು. ಅದು ಅರ್ಜುನನಿಗಿತ್ತು, ನಳನಿಗಿತ್ತು. ಆ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು. ಈ ಒಂದು ಈ ವಾಹಿನಿಯ ಬಹಳಷ್ಟು ಜನ ಹುಡುಗರು ಆ ಅಶ್ವದ ಶಾಸ್ತ್ರವನ್ನು ಕಲಿತು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಮನೋವೇಗ ಅಂತ ಕರಿತೀವಿ. ಆ ಮನೋವೇಗ ಅಶ್ವವೇಗವಾಗಿ ನಿಮ್ಮ ಮನೆ ತಲುಪಲಿ ಅಂತ ಹೇಳಿ ಆಸೆ ಪಡ್ತಾ, ಈ ಕಾರ್ಯಕ್ರಮಕ್ಕೆ ಕರೆದಂಥ ಎಲ್ರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಗುರುಗಳೇ, ಹೇಗಿದೆ ನಿಮ್ಮ ಆಧ್ಯಾತ್ಮಿಕ ಜೀವನ ಮತ್ತು ಲೌಕಿಕ ಜೀವನ ಅನ್ನುವಂಥ ಒಂದು ಪ್ರಶ್ನೆ ಅಂತ ನಿಮಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅದು 4 ವರ್ಣಗಳನ್ನು ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ 4 ಹಂತಗಳನ್ನು ಮಾಡಿಬಿಟ್ಟಿದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ನಾವೀಗ ವಾನಪ್ರಸ್ಥದಲ್ಲಿದ್ದೀವಿ. ಇಲ್ಲಿ ಸಾಧನೆ ಮುಖ್ಯವಾಗಿರ್ತದೆ. ನಿತ್ಯವೂ ಸಹ ಅದರ ಆರ್ಜನೆಯೇ. ವಾನಪ್ರಸ್ಥದಲ್ಲಿ ಯಾಕಿರೋದು ಅಂತಂದರೆ ವನದಲ್ಲಿರೋದು ಅಂತ, ಏಕಾಂಗಿಯಾಗಿರೋದು ಅಂತ. ಆ ಏಕಾಂಗಿತನದಲ್ಲಿ ಎಲ್ಲವನ್ನು, ಏಕಾಂಗಿ ಏನಲ್ಲ, ವನಕ್ಕೆ ಹೋದರೆ ನಿಮಗೆ ಆಶ್ರಮ ಕಟ್ಕೊಳ್ಳಿ ಇನ್ನುವಂಥದ್ದಿದೆ. ಆಶ್ರಮ ಕಟ್ಕೊಂಡ ನಂತರದಲ್ಲಿ ಅಲ್ಲಿಗೆ ಬರ್ತಕ್ಕಂಥ ವಿದ್ವಾನ್ಗಳು, ವಿದೂಷಿಗಳು, ಜ್ಞಾನಿಗಳು, ಜ್ಞಾನ ವೈರಾಗ್ಯ ಸಂಪನ್ನರು, ಋಷಿಗಳು, ಮುನಿಗಳು ಎಲ್ಲರನ್ನೂ ಸೇರಿಸಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋ ಅಂಥದ್ದು, ವೃದ್ಧಿಸ್ಕೊಳ್ಳೋ ಅಂಥ ಹಂತದಲ್ಲಿರೋದ್ರಿಂದ ಈಗ ಅದು ಸಾಗುತ್ತಾ ಇದೆ. ನಿಮ್ಮಂಥ ಜ್ಞಾನಿಗಳೆಲ್ಲರ ಒಡನಾಟ ಅದನ್ನು ಇನ್ನಷ್ಟು ಸಾಣಿ ಹಿಡಿದ ಕತ್ತಿಯನ್ನಾಗಿ, ಆ ಜ್ಞಾನದ ಕತ್ತಿಯನ್ನಾಗಿ ಮಾಡ್ತದೆ. ಕಾಳಿ ಸ್ವಾಮಿಗಳು ವನದಲ್ಲಿದ್ದಾರಾ? ವಾನಪ್ರಸ್ಥ ಅಂತ ಹೇಳಿದ್ಮೇಲೆ ಮತ್ತೆ ಸನ್ಯಾಸಿ ಬಟ್ಟೆ ಯಾತಕ್ಕೆ ಏಕಾಂಗಿಯಾಗಿದ್ದಾರಾ? ವನ ಸನ್ಯಾಸಿ ಬಟ್ಟೆ ನಿಮ್ಗೆ ಈಗ ಬಂದಿರೋದ್ರಿ. ಆ ಬಟ್ಟೆಗೆ ಯಾವ ವಿಶೇಷತೆಯೂ ಇಲ್ಲ. ಕಾವಿಗೆ ಬೆಲೆ ಇಲ್ವಾ ಹಾಗಾದ್ರೆ? ನೀವು ಯಾಕೆ ಅನ್ಕೊಳ್ತಿದ್ದೀರಿ? ಕಾವಿ 7 ವರ್ಣಗಳಲ್ಲಿ ಅದು ಒಂದು ವರ್ಣವೇ. ಆದರೆ ಅದಕ್ಕೊಂದು ಗುರುತರವಾಗಿರ್ತಕ್ಕಂಥ, ಮಹತ್ತರವಾಗಿರ್ತಕ್ಕಂಥ ಈ ಈ ಅಗ್ನಿ ರೂಪವನ್ನು ಕೊಟ್ಟು ಅದನ್ನು ಇಟ್ಟಿರೋವಂಥದ್ದು. ಬಟ್ಟೆ ಅಲ್ಲ, ಜ್ಞಾನ ಮುಖ್ಯ. ಜ್ಞಾನಕ್ಕೆ ಹೊರೆ ಹಚ್ಚಲು ಈ ಕಾಷಾಯವನ್ನು, ಕಾಷಾಯ ಬೇರೆ, ಕಾವಿ ಬೇರೆ. ಕಾಷಾಯ ವಸ್ತ್ರಧಾರಿ ಅರಸನೂ ಆಗಿರ್ಬೋದು, ಕಾವಿ ವಸ್ತ್ರಧಾರಿ ಜಂಗಮನಾಗಿರ್ತಾನೆ ಅಥವಾ ಯತಿಯಾಗಿರ್ತಾನೆ. ನಾವು ಕಾಷಾಯಧಾರಿಗಳು. ಈ ಕಾಷಾಯದ ಏನು ಡಿಫ್ರೆನ್ಸ್ ಕಾಷಾಯ ಕಾವಿ? ಕಾಷಾಯ ಅನ್ನುವಂಥದ್ದು ನಿಮಗೆ ಈಗ ತಪಸ್ವಿ ಅನ್ನುವಂಥವನು ಧರಿಸುವಂತಹ ವಸ್ತ್ರಗಳು. ಓಕೆ. ರಾವಣೇಶ್ವರನು ಜೈತ್ರಯಾತ್ರೆಯಿಂದ ಹಿಂತಿರುಗಿ ಬಂದಾಗ ತನ್ನ ತಾಯಿಗೋಸ್ಕರವಾಗಿ ಆತ್ಮಲಿಂಗವನ್ನು ತರಲು ಕೂಡಲೇ ರಾಜ ಉಡುಪುಗಳನ್ನು ಕಳಚಿಟ್ಟು ಕಾಷಾಯವನ್ನು ತೊಟ್ಟು ತಪಸ್ಸಿಗಾಗಿ ಹೊರಟ. ಓಕೆ. ಜ್ಞಾನದ ಸಿದ್ಧಿಗಾಗಿ ಹೊರಟ.
ಬೇರಾವ ವಸ್ತ್ರವೂ ಇಲ್ಲದಂತೆ ಆತನ ಕಾಷಾಯ. ಅಲ್ಲ, ಕಾಷಾಯ ಖಾವಿ ಎರಡೂ ಕೇಸರಿಯೇ. ಸೊ ಎರಡು ಧರಿಸಿರೋರು ಬಣ್ಣ ಸ್ವಾಮೀಜಿ. ನಿಮಗೆ ಏನು ಅಂತಂದರೆ ಕಾಷಾಯಕ್ಕೆ ಅದರದೇ ಆಗಿರ್ತಕ್ಕಂಥ ಬೇರೆ ರೂಪ ಇರ್ತದೆ, ಒಂದು ಬಾರ್ಡ್ರ್ ಇರ್ತದೆ ಅಥವಾ ಹೊಲಿಗೆ ಇರ್ತದೆ ಅದರಲ್ಲಿ. ಕಾವಿ ನಿಮಗೆ ಹೊಲಿಗೆ ಇಲ್ಲದೆ ಇರ್ತಕ್ಕಂಥದ್ದು ಇರ್ತದೆ ಹ್ಮ್ ಮಧ್ವರ ಪ್ರಕಾರವಾಗಿ. ಹ್ಮ್ 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 ಅದಕ್ಕೆ ಹೊಲಿಗೆ ಹಾಕೋ ಆಗಿಲ್ಲ ಅಥವಾ ಬೇರೆ ಯಾವುದೂ ಇರೋಲ್ಲ. ನಾವು ಹಾಕ್ಕೊಳ್ತಕ್ಕಂಥದ್ದಕ್ಕೆ ಹೊಲಿಗೆನೂ ಇರ್ತದೆ, ಡಿಸೈನು ಇರ್ತದೆ, ಅಥವಾ ಇನ್ನು ಅಂದರೆ ಅದಕ್ಕೆ ಕಿಲೋ ಪಾತ್ರದ ಬಾರ್ಡ್ರು ಇರ್ತದೆ ಅನ್ನೋವಂಥದ್ದು ಬೇರೆ ಮಾಡ್ಕೊಂಡಿದ್ದೀರಿ ನಿಮಗೆ ಹೇಗೆ ಬೇಕೋ ಹಾಗೆ. 100, 200, 300, 400, 500, 600 ವರ್ಷಗಳ ಹಿಂದೆ ಹ್ಮ್ ನೀವು ಕಾವಿ ಹಾಕ್ತಾ ಇದ್ರು, ಕಾವಿ ಹಾಕ್ತಿರ್ಲಿಲ್ಲ, ಅವ್ರು ಯಾವ ಬಟ್ಟೆಯನ್ನು ಹಾಕ್ತಿದ್ರು ಯಾರ ಕೈನಲ್ಲೂ ದಾಖಲೆ ಇಲ್ಲ. ಹ್ಮ್ ನಮಗೆ 5,000 ವರ್ಷದ ಹಿಂದೆ ವಾಲ್ಮೀಕಿಯವರು ಕಾವ್ಯ ಹಾಕ್ಕೊಂಡು ಕೂತ್ಕೊಂಡು ರಾಮಾಯಣ ರಚನೆ ಮಾಡಿದ್ರ ಅಥವಾ ರಾಮಾಯಣ ರಚನೆ ಮಾಡಲಿಲ್ವಾ ಅನ್ನೋ ದಾಖಲೆ ಇಲ್ಲ. ಆದರೆ ನಮ್ಮ ಇಮ್ಯಾಜಿನೇಷನು ಅಥವಾ ನಮ್ಮ ಕಲ್ಪನಾ ಚಿತ್ರವೋ ನಮಗೆ ಅದನ್ನು ತೋರಿಸ್ತಾ ಬರ್ತಾ ಇದೆ. ನಿಮ್ಮ ಚಿತ್ರ ಅದು, ನಿಮ್ಮ ಮಸ್ತಕದ ಚಿತ್ರ, ಮುಂದಿನ ಪೀಳಿಗೆಗೂ ಆ ಮಸ್ತಕದ ಚಿತ್ರ ಹರಿದು ಬರ್ತಾ ಇದೆ. ಆ ಮಸ್ತಕದ ಚಿತ್ರ ಯಾವಾಗ ಬೇಕಾದ್ರೂ ಬದಲಾಗುತ್ತದೆ. ಅವರವರ ವಿವೇಚನೆಗೆ ಬಿಟ್ಟಂಗೆ. ಅವ್ರಿಗೆ ಬಿಟ್ಟಿರೋಂಥದ್ದಲ್ಲ. ಮುಂದೆ ಈಗಿರ್ತಕ್ಕಂತಹ ಏನು ಇಡೀ ಜನ್ರೇಷನ್ನು, ಸಾಮಾಜಿಕ ಸ್ಥಿತಿ, ಸಮಾಜ, ಅದಕ್ಕೊಂದು ಅಂತ್ಯ ಇರ್ತದೆ. ಅದು ಅಂತ್ಯ ಆದ ನಂತರದಲ್ಲಿ ಇನ್ನೊಂದು ಹುಟ್ಟುತ್ತದಲ್ಲ, ಅವತ್ತು ಯಾವ ಬೇರೆ ರೂಪಗಳನ್ನು, ಈಗ ನೀವು ಇವತ್ತು ಅಶ್ವವೇಗ, ನಾನು 2 ವರ್ಷದ ಹಿಂದೆ ನೋಡಿದಂಥ ವೇಗ ಬೇರೆ, 2 ವರ್ಷವಾದ ನಂತರ ನೋಡ್ತಿರ್ತಕ್ಕಂಥ ಅಶ್ವವೇಗ ಬೇರೆ, ಇನ್ನು 10 ವರ್ಷದ ನಂತರ ನೋಡುವ ಅಶ್ವವೇಗ ಬೇರೆ. ಅಫ್ಕೋರ್ಸ್ ಡೆವಲಪ್ಮೆಂಟ್ಸ್ ಇರುತ್ತೆ. ಹಾಗೆ ಅದು ಬೆಳೀತಾ ಇದು ಒಂದು ವಸ್ತ್ರವಾಗಿ. ಸರಿ, ಕಾಳಿ ಸ್ವಾಮಿಗಳ ಪ್ರಕಾರ ಸ್ವಾಮೀಜಿಯ ಡೆಫಿನೇಷನ್ ಏನು? ಸ್ವಾಮಿತ್ವ ಅಂತಂದರೆ ನೀನು ಸತ್ಯವಾಗಿರು, ತ್ಯಾಗಿಯಾಗಿರು, ಒಂದಿಷ್ಟು ಜ್ಞಾನದ ಆರ್ಜನೆಯನ್ನು ಮಾಡ್ಕೊ. ಸ್ವಾಮಿತ್ವ ಅಂದರೆ ನೀನು ಸ್ವಾಮಿಯೇ, ಸ್ವಾಮಿ ಅಲ್ಲ ಅಂತ ನೀ ಯಾಕೆ ಅನ್ಕೋತಿ? ಸ್ವಾಮೀಜಿ ಅಂದರೆ ನೀನು ಡ್ರೆಸ್ಸಲ್ಲಿ ನೋಡ್ತಿದ್ದಿ, ನೀನು ಸ್ವಾಮಿ ಅಲ್ಲ ಅಂತ ಯಾಕೆ ಅನ್ಕೊಳ್ತಿ? ಸ್ವಾಮಿತ್ವ ಅನ್ನೋದು ನಿನ್ನೊಳಗಿದೆ, ನಿನ್ನ ಗುಣ, ನಿನ್ನ ಜ್ಞಾನ. ಸ್ವಾಮಿತ್ವ ವೇಷದಿಂದಲ್ಲ, ಭೂಷಣದಿಂದಲ್ಲ. ಸ್ವಾಮಿ ಅಂತ ನಾನೆಲ್ಲೂ ಹೇಳಿಲ್ಲ. ಅಲ್ಲ, ಮತ್ತೆ ತಮಗೆ ಯಾಕೆ ಈ ರೀತಿಯಾದಂತಹ ವೇಷಭೂಷಣ? ಅದು ನನಗಿಷ್ಟ ಕಣಯ್ಯ. ಇಷ್ಟ ಅಂದಾಕ್ಷಣಕ್ಕೆ ಯಾರೇನು ಬೇಕಾದ್ರೆ ಹಾಕೋಬಹುದು, ಹಾಕೊಳ್ಳಯ್ಯ, ಯಾರು ಬೇಡ ಅಂದಿತ್ತು ನಿನ್ನ? ಈ ಲೋಕದಲ್ಲಿ ನಿನಗೆ ಇಷ್ಟ ಬಂದಂತೆಯೇ ನೀನು ಬದುಕಬೇಕು, ಬೇರೆಯವ್ರ ಇಷ್ಟಕ್ಕೆ ನೀನು ಬದುಕಬೇಡ. ನಿನಗದು ಇಷ್ಟವಾಗ್ತಿದೆಯೋ, ಪೂರ್ವಾರ್ಜಿತ ಕರ್ಮ ವಿಶೇಷ ಫಲಗಳಿಂದ, ಪೂರ್ವಜನ್ಮದ ವಾಸನೆಯಿಂದ ನಿನಗೆ ಬಂದಿರ್ಬೋದು ಕಣಯ್ಯ. ನೀನು ಇನ್ನೊಬ್ಬರ ಇಷ್ಟಕ್ಕೆ ನಿನ್ನ ಇಷ್ಟವನ್ನು ಕೊಂದುಕೊಂಡು ಬದುಕುವಂಥದ್ದು ಯಾರು ಹೇಳಿಲ್ಲ ನಿನಗೆ. ಓಕೆ, ನೀನು ಒಪ್ಪುತ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದೆಲ್ಲವೂ ಲೌಕಿಕ ಜೀವನದಲ್ಲಿ ಸಾಧ್ಯ ಇದೆ. ನೀನು ನಿನಗಾಗಿ ಬದುಕು, ನೀನು ಇಷ್ಟದಂತೆ ಬದುಕು ಅನ್ನೋದು. ತಾವೊಬ್ಬರು ಆಧ್ಯಾತ್ಮಿಕ ಜೀವನದಲ್ಲಿರುವಂತಹ ಸ್ವಾಮಿಗಳು, ನೀವೇ ಕರೆದುಕೊಂಡಂತೆ ಕಾಳಿ ಮಠದ ಸ್ವಾಮಿಗಳು. ಹೀಗಾಗಿ ತಾವು ಕಾಷಾಯ ವಸ್ತ್ರವನ್ನು ಧರಿಸ್ತೀರಾ ಅಂತ ಹೇಳ್ತೀರಾ, ವೇಷಭೂಷಣವು ಸ್ವಾಮೀಜಿಗಳ ಥರ ಕಾಣಿಸ್ಕೊಳ್ತೀರಾ. ನನಗಿಷ್ಟ, ನಾನು ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಬೇರೆಯವರು ಹಾಕೊಳ್ಳೋಕೆ ಅವಕಾಶ ಇಲ್ಲ, ಹೇಗೆ ಸಾಧ್ಯ? ನಿಮಗೂ ಇಷ್ಟವಾಗಿದ್ದರೆ ನನ್ನೊಬ್ಬನಿಗೆ ಯಾಕೆ ಹೇಳ್ತೀರಿ? ನಿಮ್ಮ ಮನದಲ್ಲಿ ಆ ಒಂದು ಭಾವ ಇದ್ದರೆ ನೀವು ಹಾಕಬಹುದು. ನಿನ್ನ ಮನೋ ವಿಕಾಸದಲ್ಲಿ ಆ ಪರಮಾತ್ಮ ಇಲ್ಲ ಅಂತಿರೋ, ನಿನ್ನ ಒಳಗೊಂದು ಆತ್ಮ ಇದೆಯೋ, ಆತ್ಮಕ್ಕೆ ಚೈತನ್ಯ ಇದೆಯೋ, ಆತ್ಮ ಚೈತನ್ಯ ಅದನ್ನು ಒಪ್ತಾ ಇದೆಯೋ, ನಿನ್ನ ಆತ್ಮ ಚೈತನ್ಯಕ್ಕಿಂತ ಮಿಗಿಲಾದದ್ದೇನಾದರೂ ಇದೆಯೋ ಜಗತ್ತಿನಲ್ಲಿ? ಇಲ್ಲ. ನಿನ್ನ ಚೈತನ್ಯ ಅದನ್ನು ಹೇಳ್ತಾ ಇದೆ ಕಣಯ್ಯ. ಲೌಕಿಕವಾದ ಜಗತ್ತು ಬೇರೆ, ಆಧ್ಯಾತ್ಮಿಕ ಜಗತ್ತು ಬೇರೆ, ಮೇಲೊಂದು ಪುರ ಕೆಳಗೊಂದು ಪುರ ಅಲ್ಲ. ನಿನ್ನ ಆತ್ಮದೊಳಗಿರುವ ಅಂತರ್ಪುರ, ಅಲ್ಲಿರುವ ಪರಮಾತ್ಮ ನಿನ್ನನ್ನು ಒಪ್ಪಿದ್ದರೆ, ಅವನು ನಿನಗೆ ಸನ್ಮತಿಸಿದ್ದರೆ. ಸನ್ಮತಿ ಅಂದ್ರೇನು? ಒಪ್ಪಿಗೆ. ಮತಿ ಅಂದ್ರೇನು? ಬುದ್ಧಿ, ಸಾಕ್ಷರ, ಒಳ್ಳೆಯ ಬುದ್ಧಿ. ಅದಿದ್ದರೆ
ಅದೇನಾದರೂ ನಿನಗೆ ಒಪ್ಪಿಕೊಂಡರೆ ನೀನು ಏನನ್ನು ಮಾಡುತ್ತಿರುವೆ ಅನ್ನೋದನ್ನು ಒಳಗಡೆ ಒಪ್ಕೊಂಡಾಗಿದೆ ಅಂದಾಗ ನೀನು ಲೌಕಿಕ ಏನು ಅಲೌಕಿಕ ಏನು ಮೇಲೇನು ಕೆಳಗೇನು ನಿನಗೆಲ್ಲವೂ ಒಂದೇ ಆಗ್ತದೆ. ಧರ್ಮಶಾಸ್ತ್ರದಲ್ಲಿ ಸ್ವಾಮೀಜಿಗಳು ಅಥವಾ ಸನ್ಯಾಸಿಗಳು ಅಂದರೆ ಒಂದು ಮಾನದಂಡ ಇದೆ. ಅವರು ಇಂಥದ್ದನ್ನೇ ಪರಿಪಾಲಿಸಬೇಕು, ಸರ್ವಸಂಗ ಪರಿತ್ಯಾಗ ಮಾಡಬೇಕು, ಹೀಗೆಲ್ಲವೂ ಇರುವಂಥದ್ದು. ನಿಮ್ಮ ನೇರ ದೃಷ್ಟಿಯಲ್ಲಿ ನಿಮ್ಮ ಅನಿಸಿಕೆಯನ್ನು ಹೇಳೋದು ಬಿಟ್ಟು ಕಾಳಿ ಮಠದ ಸ್ವಾಮಿಗಳು ಹೀಗೆ ಯಾಕೆ ಅನ್ನುವಂಥದ್ದು ಹೇಳಿ ಜನತೆಗೆ. ಆಯಿತು, ನಿಮಗೆ ಧರ್ಮಶಾಸ್ತ್ರವನ್ನು ಸನಾತನ ಧರ್ಮದಲ್ಲಿ ಇದೇ ಶಾಸ್ತ್ರ ನಾನು ಇದನ್ನೇ ಪಾಲನೆ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಒಂದೇ ಶಾಸ್ತ್ರವಲ್ಲವೇ ಅಥವಾ ಬೇರೆ ಬೇರೆಯೇ? ಒಬ್ಬೊಬ್ಬರದು ಒಂದೊಂದು ಶಾಸ್ತ್ರವೇ? ಮಧ್ವರ ಶಾಸ್ತ್ರವೇ? ರಾಮ ಅನುಜರ ಶಾಸ್ತ್ರವೇ? ಶಂಕರರ ಶಾಸ್ತ್ರವೇ? ನೀವು ಯಾರ್ದನ್ನು ಫಾಲೋ ಮಾಡ್ತಿದ್ದೀರಿ? ನಾವು ಇಂಥದ್ದನ್ನು ಫಾಲೋ ಮಾಡ್ತಿದ್ದೀವಿ ಸ್ವಾಮಿ, ಹೌದೋ? ಏಕೀರೂಪದಲ್ಲಿ ನಿನ್ನ ಸಾಧನೆ ಅಲ್ಲ. ಏಕಲವ್ಯನಿಗೆ ಗುರು ದ್ರೋಣನೇ ಇರಬಹುದು. ಏಕಲವ್ಯನದು ವಿದ್ಯಾಲಯನೇ, ಅದು ದ್ರೋಣರು ಹೇಳ್ಕೊಡ್ಲೇ ಇಲ್ವಲ್ಲಯ್ಯ. ಅವರ ಮೇಲಿಟ್ಟಂಥ ನಂಬಿಕೆ, ಅವರ ಮೇಲಿಟ್ಟಂಥ ಭಕ್ತಿ, ಅವರ ಮೇಲಿಟ್ಟಂಥ ವಿಭಕ್ತಿ ಅವನಿಗೆ ವಿದ್ಯಾಧರನನ್ನಾಗಿ ಮಾಡಿಬಿಡ್ತಲ್ಲಯ್ಯ. ರಾಮ ನನ್ನ ದೇವರು, ಕೃಷ್ಣ ನನ್ನ ದೇವರು, ದಶಾವತಾರಗಳು ನನ್ನ ದೇವರು. ದಶಾವತಾರದಲ್ಲಿ ಒಂದೊಂದರಲ್ಲಿ ಒಂದೊಂದು ರೂಪ ತೋರಿಸಿದ್ದಾನೆ ಸ್ವಾಮಿ. ಮತ್ಸ್ಯಾವತಾರದಲ್ಲೊಂದು ಕತೆ ಹೇಳ್ತಾನೆ, ಕೂರ್ಮದಲ್ಲಿ ಬೇರೆ ಕತೆ ಹೇಳ್ತಾನೆ. ಹಾಗೆ ನೀವು ಧರ್ಮಶಾಸ್ತ್ರ ಇದನ್ನು ಹೇಳಿದೆ ಅಂದರೆ ನೀವು ಅದನ್ನು ಫಾಲೋ ಮಾಡಬೇಕು ಅನ್ನೋಂಥದ್ದು ನೀನು ಅದರೊಳಗಡೆ ಸೇರ್ಕೊಂಡ್ರೆ. ನಾನು ಅದರೊಳಗಡೆ ಸೇರಲ್ವೇ? ನೀವೊಬ್ಬರೇ ಹೊರತಾ ಎಲ್ಲಕ್ಕೂ? ನಾನು ಒಬ್ಬನೇ ಹೊರತಲ್ಲ, ನನ್ನಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬಂದು ಹೊರಟೋಗಿದ್ದಾರೆ ಈ ಜಗತ್ತಿಗೆ. ನಾನು ಒಬ್ಬನೇ ಹೊರತಕ್ಕಾಗ್ತೀನಿ. ನಾನೊಬ್ಬನೇ ಹೊರತಲ್ಲ, ಈ ಸಾಕ್ಷಿಗಳು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಸಿಗ್ತವೆ. ನನ್ನ ಮನೋಧರ್ಮದ ಪ್ರಕಾರ ನೀನು ನಡೀತಾ ಇದೆಯಾ ಅಂದರೆ ನಾನು ನಡೀತಾ ಇದ್ದೀನಿ. ಕಾಳಿ ಎನ್ನುವಂಥದ್ದು ಒಂದು ಮಹಾಶಕ್ತಿ, ಅದು ನಿನ್ನ ಕುಂಡಲಿನಿಯ ಶಕ್ತಿ, ಅದು ಮಾಯೆ. ಆ ಮಾಯೆಯನ್ನು ದಾಟಿ ಹೋದರೆ ನಿನಗೆ ಪರಮಾತ್ಮ ಸಿಗ್ತಾನೆ ಎನ್ನುವಂಥದ್ದು ಆಧ್ಯಾತ್ಮ. ನಮ್ಮಲ್ಲಿ ಕಾಳಿ ಅಂತ ಅಂದರೆ ಅದು ಮಹಾದೇವತೆ, ಅದು ಎಂಥ ದೇವತೆ ಅಂತಂದರೆ ದುಷ್ಟ ಸಂಹಾರ ದೇವತೆ ಅನ್ನೋದು. ಕಾಳಿ ಅಂದರೆ ಕಪ್ಪು. ಕಪ್ಪೆಲ್ಲಿದೆ ಅಂತ ಅಂದರೆ ನನ್ನ ಒಳಗಡೆ ಇದೆ. ಆ ಕಪ್ಪನ್ನು ಕಳೆದು ಮೇಲಕ್ಕೆ ಹೋದಾಗ ನಿನಗೆ ಕನ್ಯಾಕುಮಾರಿ ಕನ್ಯೆ ಅವಳು. ಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗಬೇಕು. ಯಾರನ್ನು ನೋಡೋಕ್ಕೆ? ಶಿವನ್ ನೋಡೋಕ್ಕೆ. ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾಠನೇ ಅಲ್ವೇನಯ್ಯ ನಿನಗೆ? ಅದನ್ನೆಲ್ಲ ಕಲ್ತ್ಕೊಳ್ತಾ ಹೋಗ್ತಾ ಇದ್ರೆ ಕಲಿಸ್ತಾ ಹೋಗುತ್ತೆ. ನಿನಗೆ ಪ್ರಕೃತಿ ಕಲಿಸುತ್ತೆ. ಪ್ರಕೃತಿಗಿಂತ ಮಿಗಿಲಾದ ಗುರು ಇಲ್ಲ, ಪ್ರಕೃತಿಗಿಂತ ಮಿಗಿಲಾದ ಅಧ್ಯಯನ ಇಲ್ಲ ನಿನಗೆ. ಪ್ರಕೃತಿ ನಿನಗೆ ಪಾಠ ಹೇಳ್ಕೊಡೋದಕ್ಕಿಂತ ಮಿಗಿಲಾದ ಶಾಸನಗಳಿಲ್ಲ. ನೀವು ಯಾವುದನ್ನು ಕಲಿತಾ ಇದ್ದೀರಾ? ನಿನ್ನಿಂದಲೂ ಕಲಿತಾ ಇದ್ದೀನಿ, ನೀನು ಕಲಿಸ್ತಿದ್ದಿ. ಅಲ್ಲ, ನೀವು ಪೀಠಾಧಿಪತಿನೋ ಅಥವಾ ಸ್ವಾಮಿಗಳ ಸ್ಥಾನದಲ್ಲಿ ಕೂತವರು ಇರೋರಿಗೆ ಹೇಳಬೇಕು, ನಮ್ಮಿಂದೇನು ಕಲಿಯೋಕ್ಕೆ ಸಾಧ್ಯ ಇದೆ? ಯಾಕಿಲ್ಲ? ಈಗ ಆಡ್ತಿರೋಂಥ ಮಾತುಗಳಲ್ಲಿ ಎಷ್ಟು ಮುತ್ತುಗಳು ಬರ್ತದೋ ಅದನ್ನ ಆಯ್ಕೋಬೇಕು ನಾನು. ಸೊ ಋಷಿಕುಮಾರ್ ಅವರು ಬರುವಂಥ ತೆಗಳಿಕೆಯನ್ನು ತಗೊಳ್ತಾರಾ? ತೆಗಳಿಕೆಗಳು, ಕಮೆಂಟ್ಸ್ಗಳು. ನಿನಗೆ ತೆಗಳಿಕೆ ಎಲ್ಲೂ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ, ಎಲ್ಲ ಹೊಗಳಿಕೆ ಅಂತ ನೀವು ತಿಳ್ಕೊಂಡಿದ್ದೀರಾ? ತಿಳ್ಕೋಬೇಕಾಗಿರೋದು ಮನುಷ್ಯ. ನಾನು ಹೇಳ್ತಾ ಇರೋದು ಜಗತ್ತೇ ತಿಳ್ಕೋಬೇಕಾಗಿರೋದು. ಯಾರೋ ನನ್ನನ್ನು ಬೈತಾ ಇದ್ದಾನೆ, ಅವನಿಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಬೈತಾ ಇದ್ದಾನೆ. ದಾರಿಲಿ ಹೋಗೋವನ್ನೆಲ್ಲ ನನ್ನನ್ನು ಬೈಯಲ್ವೇ? ಓಹೋ, ನನ್ನ ಜೊತೆಯಲ್ಲಿದ್ದು ನನ್ನ ಜೊತೆಯಲ್ಲೇ ನಡೆಯುತ್ತಾ ನನ್ನ ಜೊತೆಯಲ್ಲೇ ಇರುತ್ತಾ ಇದ್ದವನು ಬೈತಾ ಇದ್ದಾನೆ. ಇಲ್ಲ, ನಾನು ಅವನನ್ನೇನೋ ಅಂದಿದ್ದೇನೆ, ಅದಕ್ಕೋಸ್ಕರ ಅವನು ನನ್ನ ಬೈತಾ ಇದ್ದಾನೆ. ಎರಡಕ್ಕೂ ಸಂಬಂಧವಿಲ್ಲ ಅಂದರೆ ಅವನು ನನ್ನ ಹತ್ರಕ್ಕೂ ಬರಲ್ಲ. ಇದು ಸತ್ಯ. ಅಂದಮೇಲೆ ನನ್ನ ಎದುರಿಗಿರೋನು ಹೊಗಳುವಾಗ ಹೊಗಳಿಸ್ಕೊಂಡು ಈಗ ಅವನು ಬೈಯೋವಾಗ ಅವನು ಸರಿ ಇಲ್ಲ ಅಂತ ಏನಾದರೂ ಅಂದರೆ ತಪ್ಪಿಗಸ್ತಾಗ್ತೀನಲ್ವಾ? ಕರೆಕ್ಟ್. ಸಂತೋಷ ನನ್ನನ್ನು ಹೊಗಳಿದ್ದಾನೆ ಇಷ್ಟೊತ್ತು, ಒಳಗಡೆ ಕೈ ಮುಕ್ಕೊಂಡು ಗುರುಗಳೇ ಆಧ್ಯಾತ್ಮದಲ್ಲಿ ಅಂತೆಲ್ಲ ಅಂದಿದ್ದಾನೆ. ಈಗೆಲ್ಲೋ ಕೂತ್ಕೊಂಡು ಸಾರ್ವಜನಿಕರ ಎದುರುಗಡೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಅಥವಾ ಇನ್ನೇನೋ ಮಾಡ್ತಾ ಇದ್ದೀನಿ, ನೀವು ಸರಿ ಇಲ್ಲ ಅಂತ ಅಂತಿದ್ದಾನೆ ಅಂದರೆ ಅದನ್ನು ನಾನು ತಗೋಬಾರ್ದು. ಅವನೇನೋ ಪ್ರೀತಿಯಿಂದ ಹೇಳಲಿಕ್ಕೆ, ಸಾರ್ವಜನಿಕವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ತಗೋಬೇಕು. ನಿಮ್ಮ ಭಾವನೆ.
ನನ್ನ ಭಾವನೆ ಅಲ್ಲ, ಅದಿರೋದೇ ಹಾಗೆ. ನೀನು ಎಲ್ಲರ ಮನೆಯಲ್ಲೂ ಇದು ನಿನ್ನನ್ನು ತಗೊಂಡ್ರೆ ಜಗಳವೇ ಆಗಲ್ಲ. ಹ್ಮ್ ಹ್ಮ್ ನೀವು ಇವತ್ತು ದೊಡ್ಡ ಜಗಳವನ್ನು ಆಡ್ತಾ ಇದ್ದೀರಲ್ಲ, ಅವನು ಹೇಳ್ತಿರೋದು ನನಗೆ ಒಳ್ಳೇದೇ ಕಣಪ್ಪ ಅಂದ್ಕೊಂಬಿಡಿ. ನೀವು ತಗೊಳ್ಳೋದು ಬಿಡೋದು ನಿಮ್ಮ ಒಳಗಡೆ ಇದೆ. ಹೌದೌದು, ನೀವು ಹೇಳಿ ಸರ್. ಏಯ್ ನೀನು ಕೆಟ್ಟವನು, ಹೌದು ಕಣಪ್ಪ ನಾನು ಕೆಟ್ಟವನು ಬಿಡಪ್ಪ. ಇದು ನೀವು ಸ್ವಾಮಿಗಳು ಬಟ್ಟೆ ಹಾಕಿರೋದಕ್ಕೆ ಬರುವಂತ ಭಾವನೆಯ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಈ ಭಾವನೆ ಬರಕ್ ಸಾಧ್ಯ ಇದೆ ಪ್ರಾಕ್ಟಿಕಲಿ. ಬರೆಸ್ಕೋಬೇಕು, ಅದು ಯಾವುದು ಬರಲ್ಲ. ಅದಕ್ಕೆ ಗುರು ಮಾರ್ಗ ಅಂತ ಕರಿತೀವಿ. ಗುರು ಮಾರ್ಗ ಅಂತಂದ್ರೆ ಗುರು ಅಂದ್ರೆ ದ್ವಾರ. ಈಗ ಗುರು ನಾನಕ್ ಇದಾರಲ್ಲ, ಸಿಕ್ಕರೆ ಅಲ್ಲ, ಗುರು ಸಿಕ್ಕರೆ ಗುರು, ಅಲ್ಲ, ಧರ್ಮ ಸಂಸ್ಥಾಪನೆ ಮಾಡಿರೋದೇ ಇವ್ರ ಗುರು. ಯಾವ ಗುರುನೂ ಬರಲ್ಲಪ್ಪ. ಗುರು ಅಂದ್ರೆ ಗುರು. ಅವ್ರ ಮಧ್ವರ ಗುರು, ಇವ್ರ ಶಂಕರರ ಗುರು, ಇವ್ರ ನೀವು ಮಾಡ್ಕೊಂಡಿರೋದು. ಋಷಿಕುಮಾರ್ ಅವರು ಆಲ್ ಗುರು, ಮಧ್ವರು ಎಲ್ಲರಿಗೂ, ಜಗತ್ತಿಗೆ ಗುರು. ಋಷಿಕುಮಾರ್ ಅವರು ಯಾರಿಗೆ ಗುರುಗಳು? ಅವ್ರಿಗೆ ಗುರುಗಳು. ಋಷಿಕುಮಾರನಿಗೆ ಋಷಿಕುಮಾರ ಗುರು. ಮಧ್ವರು ಇಡೀ ವಿಶ್ವ ಕಣಯ್ಯ. ರಾಮಾನುಜರು ಇಡೀ ಜಗತ್ತಿಗೆ ಕೊಟ್ರು ಕಣಯ್ಯ. ನೀವು ಹೇಳೋ ಪ್ರಕಾರವಾಗಿ ಅವರು ಸಿಕ್ಕರ ಗುರು ಅಲ್ಲ, ಗುರುನಾನಕರು. ಗುರುನಾನಕರ ತತ್ವಗಳು ಇಡೀ ಜಗತ್ತಿಗೆ ಅವ್ರು ಪಾಸ್ ಮಾಡಿರೋದು. ಗುರುನಾನಕರು ಏನು ಕಟ್ಟಿದ್ರು? ಗುರುದ್ವಾರ ಕಟ್ಟಿದ್ರು. ಗುರುದ್ವಾರ ಅಂದ್ರೇನು? ಬಾಗಿಲು. ಬಾಗಿಲು. ನೀನು ಗುರುನ ನೋಡೋ ದೃಷ್ಟಿಯಿಂದ ಅವನ ಎದೆ ಒಳಗಡೆ ಇರ್ತಕ್ಕಂಥ ದ್ವಾರ ಓಪನ್ ಆಗುತ್ತೆ, ಆವಾಗ ನೀನು ಒಳಕ್ಕೆ ಹೋಗ್ಬೋದು. ನಿನ್ನ ಗುರು ಒಳಕ್ಕೆ ತಗೊಳ್ಳಲ್ಲ ಯಾವಾಗಲೂ, ಯಾಕೆಂದ್ರೆ ಬಾಕ್ಲಲ್ಲೇ ನಿಂತಿರ್ತೀಯ ನೀನು ಅದನ್ನು ಒಪ್ಪುತ್ತಿಲ್ಲ, ಅದರಿಂದ ನಿನಗೆ ಗುರು ಅಲ್ಲ. ನೀನು ಒಪ್ಪಿದ್ರೆ ಗುರುನಾನಕರು ನಿನ್ ಗುರುನೇ. ಓಕೆ, ನೀವು ಎಲ್ಲಾ ಧರ್ಮದ ಗುರುಗಳನ್ನು ಒಪ್ತೀರಾ? ಎಲ್ಲರನ್ನು ಒಪ್ತೀನಿ. ಮತ್ತೆ ಯಾಕೆ ಮುಸ್ಲಿಮರನ್ನ ವಿರೋಧ ಮಾಡ್ತೀರಾ? ಮುಸ್ಲಿಮರನ್ನ ವಿರೋಧ ಮಾಡ್ತಿದ್ದೀನಿ, ಪೈಗಂಬರ್ನಲ್ವಲ್ಲ. ಮುಸ್ಲಿಮರ್ ನಂಬೋದೇ ಪೈಗಂಬರ್ನಲ್ವಾ? ಅಲ್ಲಿ ನೀನ್ ನಿಂದು ಅನ್ಕೊಂಡಿದ್ದೆ ಕಣ, ಪೈಗಂಬರ್ ನಂದು ಅನ್ಕೊಂಡಿದ್ದೀನಿ. ಪೈಗಂಬರ್ ಹೇಳಿದ್ದನ್ನೆಲ್ಲ ನೀ ಮಾಡ್ತಾ ಇಲ್ಲ, ನೀನು ಅದರ ವಿರುದ್ಧವಾಗಿದ್ಯಾ. ಮಧ್ವರು ಹೇಳಿದ್ದನ್ನೆಲ್ಲ ನೀವು ಮಾಡ್ತಿಲ್ಲ, ಶಂಕರರು ಹೇಳಿದ್ದನ್ನೆಲ್ಲ ನೀವು ಪಾಲನೆ ಮಾಡ್ತಿಲ್ಲ. ಹಾಗಾಗಿ ಪೈಗಂಬರ್ನೋ ಮಧ್ವರನ್ನೋ ಅಥವಾ ರಾಮಾನುಜಾಚಾರ್ಯನೋ ಅನ್ನೋದಲ್ಲ. ನಿಮ್ಮನ್ನಂತ ಇದ್ದೀನಿ ಇಂದು ಮಾತ್ರಕ್ಕೆ ನಾನು ಪೈಗಂಬರ್ನಲ್ವೇ? ನಿಮ್ಮನ್ನಂತ ಇದ್ದೀನಿ ಅನ್ನೋ ಮಾತ್ರಕ್ಕೆ ನಾನು ಕ್ರೈಸ್ತನಲ್ಲಲ್ವೇ? ಯೇಸುವನ್ನು ಅಂತಿಲ್ವೇ? ಯೇಸು ಗುರು ನಿನಗೆ, ಅದನ್ನು ತಗೋತಾ ಇಲ್ಲ ನೀನು. ಅದನ್ನು ವಾದ ಮಾಡ್ತಾ ಇದ್ದೀನಿ ನಾನು, ಆ ವಾದ ಮಂಡನೆ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಪ್ರಕಾರ ಸನ್ಯಾಸತ್ವ ಅಂದ್ರೆ ಏನು ಅಂತ? ಅಂದ್ರೆ ಈಗ ಸಂಸಾರಿಗಳನ್ನ, ಈಗ ನೀವೇ ಹೇಳುವಂತೆ ಒಂದಷ್ಟು ಸಂಸಾರಿ ಪೀಠಗಳಿದ್ದಾವೆ. ಸಂಸಾರಿ ಪೀಠಗಳಿಗೆ ಸನ್ಯಾಸದ ಒಂದು ಪ್ರಕಾರ ಬಂದಿರುತ್ತೆ. 4 ಹೇಳಾಯ್ತು, ಆ ಕ್ವಶನ್ ತಗೊಂಡಾಯ್ತು ನೀನು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಆ 4 ಆಗಬೇಕು. ಅದಾದ್ಮೇಲೆ ನೀನು ಪರಿಪಕ್ವವಾಗ್ತೀಯ. ನಾನು ಇವನು ತುಂಬಾ ಒಳ್ಳೆಯವನು, ಅವ್ನು ತುಂಬಾ ಒಳ್ಳೆಯವನು ಅಷ್ಟೇ, ಅವನು ಸನ್ಯಾಸಿ ಅಲ್ಲ. ಸನ್ಯಾಸಕ್ಕೆ ನಿನಗೆ ಸರ್ವವನ್ನು ಅನುಭವಿಸಿ ತ್ಯಾಗ ಮಾಡುವಂಥ ಮನೋಭಾವ ಬರ್ತದೆ ಒಂದ್ಸಲ. ಆ ತ್ಯಾಗ ಮನೋಭಾವ ನೀನು ಅದನ್ನು ನೋಡಿದ್ದರೆ ಮಾತ್ರವೇ ಬರುತ್ತದೆ. ಇಲ್ಲದೆ ಹೋದ್ರೆ ಸಾಯೋವಾಗ್ಲೂ ನಾನು ಕಾಫಿ ಒಂದು ಕುಡ್ದಿಲ್ಲ ಇಡೀ ಜೀವನದಲ್ಲಿ, ಕಾಫಿ ಕುಡಿಬೇಕಾಗಿತ್ತು ಅಂತಲೇ ಸಾಯ್ತಿ. ಎಂದಿಗೆ ನಿನಗೆ ಆ ಕಾಫಿಯ ಚಿಂತನೆಯಲ್ಲಿ ಸಾಯ್ತಿದೆಯೋ ಪರಮಾತ್ಮ ಬರಲ್ಲ ಅಲ್ಲಿಗೆ. ನಾನು ಅದೊಂದು ಬಿಟ್ಬಿಟ್ಟಿದ್ದೆ ಇಲ್ಲ. ನಿನಗೆ ಒಂದು ಫೀಲ್ಡ್ ಕೊಟ್ಟಿದ್ದಾರೆ, ನಿಮ್ಮ ಧರ್ಮಶಾಸ್ತ್ರದಲ್ಲೇ ಕೊಟ್ಟಿದ್ದಾರೆ, ಇಂತಿಂಥದ್ದು ಮುಗಿಸು ನಿನಗೆ ಅಂತ ಹೇಳಿ. ಬ್ರಹ್ಮಚರ್ಯವನ್ನು ನಿನಗೆ 14 ವರ್ಷ ಯಾಕೆ ಕೊಟ್ಟರು ಅಂತ ಅಂದರೆ ನಿನ್ನ ವೀರ್ಯ ಆ ಗಟ್ಟಿತನಕ್ಕೆ ಬಂದು ನಿಂತ್ಕೊಂಡಿರಲಿ ಅಂತ. ಮುಂದೆ ನಿನ್ನಿಂದ ಬರುವ ಪೀಳಿಗೆಗಳಿಗೆ ಆ ಬ್ರಹ್ಮಚರ್ಯ ಪಾಲನೆಯ ಶಕ್ತಿ ನಿನ್ನಿಂದ ಹೊರಹೊಮ್ಮಿ ಎಲ್ಲಿಗೋಗುತ್ತದೋ ಶಕ್ತಿ ಒಳಗೆ ಲೀನವಾಗುತ್ತೆ. ಪರಮಾತ್ಮ ಎಲ್ಲೂ ಇಲ್ಲ, ನಿನ್ನ ದೇಹದೊಳಗೆ ಇದ್ದಾನೆ, ಲಿಂಗ ಸ್ವರೂಪಿಯಾಗಿ ನಿನಗೆ ಇಲ್ಲಿದ್ದಾನೆ, ಅಲ್ಲಿ ಪ್ರಕೃತಿ ಸ್ವರೂಪವಾಗಿ ಅಲ್ಲಿದ್ದಾನೆ. ನೀನು ಪ್ರಕೃತಿಗೆ ಕೊಡಬೇಕು. ನಿನ್ನಿಂದ ನೀನು ಅಭಿಷೇಕ ಎಲ್ಲಿ ಮಾಡ್ತೀಯ? ದೈವಕ್ಕೆ ಮಾಡಬೇಕು ನೀನು, ಚರಂಡಿಗಲ್ಲ. ಹಾಗಾಗಿ ಧರ್ಮಶಾಸ್ತ್ರ ಅರ್ಥವಾದವ್ರಿಗೆ ಅರ್ಥವಾಗ್ತದೆ, ಮಿಕ್ಕವರಿಗಿಲ್ಲ. ತಾವು ಸಂಸಾರದ ಜೊತೆಗೆ ಈ ಒಂದು ಸನ್ಯಾಸವನ್ನು ತಗೊಂಡಂಥವ್ರು, ಅದಕ್ಕೆ ಅವಕಾಶ ಇದೆಯಾ? ಖಂಡಿತ ಯಾಕಿಲ್ಲ ರೀ, ಎಲ್ಲಿಲ್ಲ ರೀ. ಅಲ್ಲ, ಸನ್ಯಾಸಿಗಳು ತಮ್ಮ ಶ್ರಾದ್ದವನ್ನು ತಾವೇ ಮಾಡಿಕೊಂಡು ಪಿಂಡ ಬಿಟ್ಟು, ಕುಟುಂಬದವರಿಗೆ ಪಿಂಡ ಬಿಟ್ಟು ಸರ್ವಸಂಗ ಪರಿತ್ಯಾಗಿಗಳಾಗಿ ಸನ್ಯಾಸಿಗಳಾಗುವಂಥದ್ದನ್ನು ಜನ ನೋಡಿದ್ದಾರೆ. ನೀವು ಏನೇನು ನೋಡ್ಕೊಂಡಿದ್ದೀರೋ ಅದೇ ಸತ್ಯ ಅಂತ. ಇನ್ನೇನು ನೋಡ್ಲಿ. ಈಗ ಅಮೇರಿಕಾ
ಅದೆಲ್ಲ ಐತ್ರಿ ಯಾರು ಗೊತ್ತು. ಅಮೇರಿಕಾ ಅನ್ನೋದೊಂದು ಇದೆ ಕಣಯ್ಯ, ನಾನು ನೋಡಿಲ್ಲ ಅಂದ್ರೆ ಇಲ್ಲ ಅಂತಲೇ. ಅಲ್ಲ ಋಷಿಕುಮಾರ್ ಅವ್ರು ಏನೇ ನಾನು ನೋಡಿಲ್ಲ ಅಂದ್ರೆ ಅದಿಲ್ಲ, ನಾನು ನೋಡಿದ್ದೇನೆ ಅಂದ್ರೆ ಅದಿದೆ. ಇದೇ ಆಗಿರೋದು ಜಗತ್ತಿನಲ್ಲಿ. ನಾನೇನನ್ನು ನೋಡಿದ್ದೇನೋ ಅದು ಸತ್ಯ. ಅಮೇರಿಕಾ ನಾನು ನೋಡಿಲ್ಲ ಅಂದ್ರೆ ಇಲ್ವೇ, ಅದು ನಂಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಇಲ್ಲ ಅನ್ನೋದು ಬಿಡಿ, ನಾನು ಅಂದುಕೊಂಡದ್ದು ಇಲ್ಲಿರುವ ಶಾಸನವೇ ಪೂರ್ಣ ಅಂದ್ಕೋಬೇಡಿ. ಪ್ರತಿಯೊಬ್ಬನಿಗೂ ಒಂದು ಗೋಚರವಿರ್ತದೆ. ಒಂದು ಹಂತಕ್ಕೆ ಪಿಂಡ ಬಿಡಬೇಕು, ಯಾರಿಗೆ? ನಿಮಗೆ ನೀವೇ ಬಿಟ್ಕೋಬೇಕು. ಆಮೇಲೆ ಮಕ್ಕಳಿಗೆ ಸಂಸಾರಕ್ಕೆಲ್ಲ ಪಿಂಡ ಬಿಡಬೇಕು. ಯಾಕೆ? ಅಲ್ಲ ಕಣಯ್ಯ, ಇಷ್ಟೊಂದು ಆಸ್ತಿ ಐತೆ, ನೀನು ಬದುಕಿದ್ದು ಬಂದೇ ನನ್ನ ಸೇರ್ಕೊಂಬಿಟ್ರೆ ಏನು ಮಠದಾಸ್ತಿ, ಈ ಮಠದಾಸ್ತಿಯಲ್ಲಿ ಹೆಂಡ್ರು ಮಕ್ಳಿಗೆ ಮಾಡಿಬಿಡ್ತಾನೋ ಅಂತ ಏನು ಕಲ್ಪನೆ ಮಾಡಿಕೊಂಡು ನೀವು ಚಿತ್ರ ಮಾಡ್ಕೊಂಡಿದ್ದೀರೇನು? ಯಾಕೆ ಮಾಡ್ಕೊಂಡಿದ್ದೀರಿ? ಸೊ ಅದನ್ನ ಮೀರೋದಕ್ಕೆ ನೀವು ಸಂಸಾರ ಅಕಸ್ಮಾತ್ ಒಂದು ತುತ್ತನ್ನ ಹೆಂಡ್ತಿ ಮಕ್ಳಿಗೂ ಹಾಕಿ ಸಮಾಜ ಸೇವೆ ಮಾಡಿ. ಯಾಕೆ ವೀರೇಂದ್ರ ಹೆಗ್ಡೆ ಅವ್ರು ಮಾಡ್ತಿಲ್ಲೇನು ಸಮಾಜ ಸೇವೆ? ಹೆಂಡ್ತಿ ಇದ್ದು ಮಕ್ಕಳಿದ್ದು ಎಲ್ಲರೂ ಇದ್ದು. ಅವ್ರು ಕಾಷಾಯ ಹಾಕಿಲ್ಲ. ಹಾಕ್ಲಿ, ವಸ್ತ್ರ ಯಾವುದಾದ್ರೇನು? ಅವರು ಜೈನ ಧರ್ಮದವರು, ಕಾಷಾಯ ಹಾಕೋಗಿಲ್ಲ, ಬಿಳಿ ವಸ್ತ್ರ ಧರಿಸ್ಬೇಕು. ಬಿಳಿ ವಸ್ತ್ರ ಧರಿಸಿದಾರಲ್ಲ. ಸೊ ಬಣ್ಣ ಡಸಂಟ್ ಮ್ಯಾಟರ್ ಫಾರ್ ಋಷಿಕುಮಾರ್ ನಾನು ಅಲ್ವೇ ಅಲ್ಲ. ಬಣ್ಣಕ್ಕೂ ಜ್ಞಾನಕ್ಕೂ ಸಂಬಂಧವಿಲ್ಲ. ಅವ್ರ ಕವಿ ಹಾಕಿಲ್ಲ ಅಲ್ರಿ. ಅವರ ಹುಟ್ಟು ಶ್ವೇತಾಂಬರದಲ್ಲಿ ಹುಟ್ಟಿದೆ. ದಿಗ್ಗಂಬರ, ಶ್ವೇತಾಂಬರ ಅಂತ ಅವ್ರದ್ದು ಅನುಸರಣೆಗಳಿದ್ದಾವೆ. ಅವ್ರನ್ನ ನೀವು ಯಾಕೆ ಯಾಕಿಲ್ಲ ಹಂಗಂತೀರಿ? ಹಾಳಾಗೋಗ್ಲಿ, ಅವ್ರು ಸೇವೆ ಮಾಡ್ತಾವ್ರೆ ಅನ್ನೋಕ್ಕೋದ್ರೆ ನೀವು ಯಾಕೆ ಮಾಡ್ತಿದ್ದೀರಿ, ಜೈನು ಈಶ್ವರನ್ನ ಯಾಕೆ ಮಾಡ್ತಿದ್ದೀರಿ ಅಂತೀರಿ. ಆಮೇಲೆ ಅದಾಯಿತು. ಇನ್ನು ನಿಮಗೆ ಪ್ರಶ್ನೆಗಳು ಬೇಕು. ನೀವು ಯಾವ ಮಟ್ಟಕ್ಕೆ ಹೋಗಿದ್ದೀರಿ ಅಂತಂದರೆ, ಈ ಮನುಷ್ಯ ಅನ್ನುವಂಥ ಜಾತಿಯೇ ಅಂಥದ್ದು. ಅದು ಸ್ವಜಾತಿಯಲ್ಲಿ ಜಗಳ ಆಡ್ತದೆ, ಪರಜಾತಿಯಲ್ಲಿ ಜಗಳ ಆಡ್ತದೆ. ಆಮೇಲೆ ಅಲ್ಲಿ ಎಲ್ಲ ಮುಗಿದೋಯ್ತು ಅಂತಂದ್ರೆ ಸ್ವಜಾತಿ ಜಗಳಕ್ಕೆ ಬರ್ತದೆ. ಅಲ್ಲೂ ಎಲ್ಲ ಮುಗಿದೋಯ್ತು ಅಂದ್ರೆ ಮನೇಲಾದರೂ ಜಗಳ ಆಡಬೇಕು. ಅದಕ್ಕೆ ಎಂಟರ್ಟೈನ್ಮೆಂಟ್ ಅಂತಂದರೆ ಈ ಜಗಳ ಆಡೋದು. ಅದಕ್ಕೆ ಕಾರಣ ಬೇಕಾಗಿಲ್ಲ. ನೀವು ಬೇಕಾದ್ರೆ ನೋಡಿ, ಬೇಕಾದ್ರೆ ನಮ್ಮ ರಾಜ್ಯ ಸ್ಥಾಪನೆ ಮಾಡಿದ್ದೀವಿ ಅಂದರೆ ರಾಜ್ಯದೊಳಗೆ ಎರಡು ಮಾಡೋಣ ಅಂತಾರೆ. ಅಲ್ರಿ ಇಷ್ಟು ಚೆನ್ನಾಗೈತಲ್ರಿ ರಾಜ್ಯ ಅಂದ್ರೆ, ಅವೆಲ್ಲ ನಮಗೆ ಗೊತ್ತಿಲ್ಲ. ನಂದೊಂದು ರಾಜ್ಯ ಮಾಡು, ನಿಂದೊಂದು ರಾಜ್ಯ ಮಾಡು, ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಕೂತ್ಕೊಳ್ತೀರಿ. ಮತ್ತು ಅವೆರಡು ರಾಜ್ಯ ಆಯಿತು ಅಂತಂದರೆ ಈಗ ಮತ್ತೊಂದೇ ಮಾಡಬೇಕು. ಏನು ಅವ್ನು ನೋಡ್ದಾಕಬೇಕು, ಇಲ್ಲ ನಾನು ಇರಬೇಕು, ಈಗ ಮತ್ತೊಂದೇ ಆಗಬೇಕು. ಈ ಥರ ಒಡೆಯೋದು ಮತ್ತು ಒಂದಾಗೋದು ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಮನುಷ್ಯ ಸಹಜವಾಗಿರ್ತಕ್ಕಂಥ ಗುಣಗಳು. ಹಾಗಾಗಿ ನೀನು ಯಾರು ಎಂದಿದ್ದನ್ನು ಏನು ತಗೋಬೇಡ. ನಿನ್ನ ಮನಸ್ಸು ಹೇಳ್ತಾ ಇದೆಯಾ, ನಿನ್ನ ನಡಿ. ಅದರಲ್ಲಿ ಬರ್ದಿಲ್ಲ ಬರ್ಕ, ನಾನು ಹೇಳ್ತಾ ಇದ್ದೀನಿ ಮುಂದಕ್ಕೆ ಇನ್ನೊಂದು 500 ವರ್ಷ ಆದಮೇಲೆ ಅದೇ ಇತಿಹಾಸ ಆಗುತ್ತೆ, ಅದೊಂದು ಪುಟ ಆಗುತ್ತೆ. ಅಲ್ಲ ನೀವೇನಾದ್ರು ಬರೆಯೋ ಯೋಜನೆಲಿದ್ದೀರಾ? ನಾನು ಬರಿಬೇಕು. ಈಗ ಯಾರು ಏನನ್ನ ಬರ್ದಿದ್ದಾರೆ ನನಗೆ ತೋರಿಸಿ. ಅಲ್ಲ ನೀವು ಸ್ವಾಮಿಗಳು ತೋರಿಸ್ಬೇಕು, ನಾವು ಹಿಂಗೆ ನಿಮಗೆ ಅಲ್ರಿ. ನಿಮಗೆ ಇಷ್ಟೊತ್ತು ಧರ್ಮ ಗ್ರಂಥ ಇದರಲ್ಲಿದೆಯಾ ಅಂತಿದೆಯಲ್ಲ, ಯಾರು ಬರ್ದವ್ರು ಅದನ್ನು? ಬುದ್ಧ ಇದುವರೆಗೂ ಒಂದು ಅಕ್ಷರವನ್ನು ಬರ್ದಿಲ್ಲ. ಅದನ್ನು ಬರ್ದವ್ರು ಅವ್ರ ಅನುಯಾಯಿಗಳು, ಅವನು ಬಾಯಿನಲ್ಲಿ ಕೇಳ್ಕೊಂಡಿದ್ರು. ಮಹಾವೀರರು ಒಂದು ಅಕ್ಷರವನ್ನು ಬರೀಲಿಲ್ಲ. ಬುದ್ಧರೇ ಆಗಲಿ ಮಹಾವೀರರೇ ಆಗಲಿ ಯಾರು ಬರ್ದವರಲ್ಲ. ಆದರೆ ಶಂಕರಾಚಾರ್ಯರು ಬರ್ದಿದ್ದಾರೆ, ರಾಮಾನುಜಾಚಾರ್ಯರು ಬರ್ದಿದ್ದಾರೆ, ಮಧ್ವಾಚಾರ್ಯರು ಬರ್ದಿದ್ದಾರೆ. ಹೌದ್ರಿ, ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು ಕಾಲಘಟ್ಟದ ಗ್ರಂಥದ ಒಳಗಡೆ ಇದ್ರು. 2000 ವರ್ಷದ ಹಿಂದೆ, 2500 ವರ್ಷದ ಹಿಂದೆ. ನಿಮ್ಮದು ಇಲ್ಲೇ 800,000 ವರ್ಷದ ಹಿಂದೆ ಆಗಿರ್ತಕ್ಕಂಥ ರಚನೆಗಳು. ನಾನು ಹೇಳ್ತಿರೋದು ಅಲ್ಲಿಂದಲೂ. ಓಕೆ ಓಕೆ. ಅವರ ಅನುಯಾಯಿಗಳು ಬರ್ಕೊಂಬಂದಿದ್ದಾರೆ. ಆ ಬರೆಯೋದು ಮುಖ್ಯ ಅಲ್ಲ, ಅಥವಾ ನಿನ್ನ ಅನುಯಾಯಿಗಳು ಅದು ಸರಿ ಇದೆ ಎಂದು ಒಪ್ಪಿ ಅದರಂತೆ ನಡೆಯುವುದು ಮುಖ್ಯ. ಅನುಯಾಯಿಗಳನ್ನು ಮಾಡ್ಕೋಬೇಕು, ಅವ್ರ ಫಾಲೋವರ್ಸ್ ಆಗಬೇಕು, ಅದೇನೋ ಇನ್ನೊಂದು ಮಾಡಬೇಕು, ಅವಲ್ಲ. ನೀ ಹೇಳುತ್ತಿರುವುದು ಸರಿ ಎಂದು ನಡೆದರೆ ಸಾಕು. ಋಷಿಕುಮಾರ್ ಸ್ವಾಮಿಗಳೇ, ಇಷ್ಟೆಲ್ಲ ತಿಳ್ಕೊಂಡಿರುವಂಥವ್ರು, ಇಷ್ಟೆಲ್ಲ ಗಟ್ಟಿ ಧ್ವನಿ ಇರುವಂಥವ್ರು, ಕಳೆದ ಒಂದು 3 ವರ್ಷದಿಂದ ಎಲ್ಲೋ ನಾಪತ್ತೆ ಆಗಿಬಿಟ್ಟಿದ್ರು ಋಷಿಕುಮಾರ್ ಸ್ವಾಮಿಗಳವರು. ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಟಿ ವಿ ಮುಂದೆ ಬರ್ತಾ ಇಲ್ಲ, ಅಥವಾ ಎಲ್ಲೂ ಧ್ವನಿ ಎತ್ತುತ್ತಾ ಇಲ್ಲ. ಏನಾಯಿತು? ಯಾರು ಧ್ವನಿ ಅಡಗಿಸುವಂಥ ಕೆಲಸ ಮಾಡಿದ್ರ? ಒಂದು ನಿಮ್ಮಲ್ಲಿ ಗೊಂದಲ ಇದೆ. ಏನಂದರೆ, ಒಬ್ಬ ಗುರು ಆಗಿದ್ದೀರಿ, ಅನುಷ್ಠಾನ ಯಾವಾಗ ಮಾಡ್ತೀರಿ, ಇದನ್ನು ಯಾವಾಗ ಮಾಡ್ತೀರಿ ಅಂತ ಎಲ್ಲ ಕೇಳ್ತಾ ಇದ್ದೀರಿ. ನಾನೀಗ ಒಂದಿಷ್ಟು ದೇವಸ್ಥಾನದ ಕಾರ್ಯಗಳಲ್ಲಿದ್ದೇನೆ, ಅದನ್ನು ಇನ್ವಿಟೇಷನ್ ಕೊಡೋಕ್ಕೆ ಬಂದಿದೆ.
ಒಂದಿಷ್ಟು ಅನುಷ್ಠಾನದಲ್ಲಿದ್ದೇನೆ, ಅದರ ಪೂಜಾ ಕಾರ್ಯಗಳಲ್ಲಿದ್ದೇನೆ. 3 ವರ್ಷಗಳಿಂದ ಹೋರಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಹೋರಾಟ ನಡೀತದೆ, ಅದು ನಿರಂತರ. ಸನಾತನ ಧರ್ಮ ಅದು ಅವಾಗಲೇ ಹೇಳಿದೆ, ಅದು ಚೈತನ್ಯ ಅಂತ. ಜೈನ ಅಂತ ಅಂದರೆ ಜ್ಞಾನ, ಜೈನ ಅಂತ ಅಂದರೆ ತ್ಯಾಗ, ಬೌದ್ಧ ಅಂತ ಅಂದರೆ ಜ್ಞಾನ, ಸನಾತನ ಅಂದರೆ ಚೈತನ್ಯ. ಈ ಸನಾತನ ಅನ್ನುವಂಥ ಚೈತನ್ಯವನ್ನು ಯಾರಿಂದಲೂ ಅಲ್ಗಾಡ್ಸೋಕ್ಕಾಗಲ್ಲ. ನಾನು ಅಲ್ಲದೆ ಆದರೂ ಇನ್ನೊಂದು ಹುಟ್ಟುತ್ತೆ ಅಲ್ಲಿ. ಹೌದು, ಶಕ್ತಿ ಹುಟ್ಟುತ್ತಾ ಹೋಗ್ತವೆ. ಅದು ಕೊನೆ ಪಕ್ಷ ಏನೂ ಇಲ್ಲ ಅಂತಂದ್ರೂ ತನಗೆ ತಾನೇ ಎದ್ದು ನಿಂತ್ಕೊಳ್ಳುವಂಥ ಮಹಾಶಕ್ತಿ ಅದು. ಆ ಕೃಷ್ಣ ಬರ್ತೀನಿ ಅಂತ ಕೃಷ್ಣ ಬರಲ್ಲ, ನಿನ್ನೊಳಗಡೆ ಕೃಷ್ಣ ಬಂದು ಸೇರ್ಕೊಳ್ತಾನೆ. ನೀನಾಗ ಕೃಷ್ಣ ರೂಪವನ್ನು ತಾಳ್ತಿ. ಕೃಷ್ಣನೂ ಸಾಮಾನ್ಯನೇ, ಅದರೊಳಗಡೆ ಒಂದು ಮಹಾಶಕ್ತಿ ಚೈತನ್ಯ ಬಂದು ಸೇರ್ಕೊಂಡಿದ್ದು ಸನಾತನ. ಓಕೆ. ಅಂಥ ಕಾಲಘಟ್ಟ ಬಂದಾಗ ಸಂತೋಷನ ಒಳಗಡೆ ಆ ಚೈತನ್ಯ ಸೇರಿ ಅದರ ಯಾವುದು ಎದುರುಗಡೆ ಇದೆ ಅದನ್ನು ನಾಶ ಮಾಡ್ತದೆ. ಓಕೆ. ಹಾಗಿರುವಾಗ ನಾನು ಯಾವುದೋ ಪುಟ್ಟು ಸಣ್ಣ ಮಗು, ನಾನು ನೀವು ಹೇಳಿದಂತೆಲ್ಲ ಹೋರಾಡೋಕ್ಕಾಗಲ್ಲ. ನನಗಿಂತ ದಿಗ್ಗಜರು ಇದ್ದಾರೆ, ಅಷ್ಟಮಠದಲ್ಲಿದ್ದಾರೆ, ಆದಿಚುಂಚನಗಿರಿನಲ್ಲಿದ್ದಾರೆ, ಸಿದ್ಧಗಂಗೆನಲ್ಲಿದ್ದಾರೆ, ಬಾಳೆಹೊನ್ನೂರಿನಲ್ಲಿದ್ದಾರೆ, ಪಂಚಪೀಠದಲ್ಲಿದ್ದಾರೆ. ಅಲ್ಲ, ಅವರೆಲ್ಲರನ್ನು ಮೀರಿಸುವಂತಹ ಧ್ವನಿ ಎತ್ತಿದ್ರು ಋಷಿಕುಮಾರ ಸ್ವಾಮಿಗಳು. ಅವರೆಲ್ಲರ ಆಶೀರ್ವಾದ ನನ್ನ ಕೈನಲ್ಲಿ ಇಷ್ಟು ದಿವಸ ಮಾತಾಡಿಸ್ತು. ನಾನು ಎಲ್ಲಿ ಮಾತಾಡಿದ್ದೀನಿ? ನಾನು ಒಂದೇ ಒಂದು ಮಾತು ಯಾರ ಜೊತೆನಲ್ಲೂ ಆಡಿಲ್ಲ ಸರ್. ನನ್ನ ಜೊತೆನಲ್ಲಿ ನನ್ನ ಒಳಗಡೆ ಇದ್ದುಕೊಂಡು ಶೃಂಗೇರಿ ಜಗದ್ಗುರುಗಳು ಮಾತಾಡಿರ್ಬೋದು, ಯಾರಿಗೂ ಗೊತ್ತು. ಓಹೋ. ಪೇಜಾವರ ಶ್ರೀಗಳು ನನ್ನ ಗುರುಗಳು ಮಾತಾಡಿರ್ಬೋದು, ಯಾರಿಗೆ ಗೊತ್ತು. ಕೋಡಿಮಠ ಶಿವಾನಂದ ಶಿವಯೋಗಿಗಳು ಮಾತಾಡಿರ್ಬೋದು, ಯಾರು. ನೀನಲ್ಲ ಮಾಡಿರೋದು, ಎಲ್ಲವೂ ಅವನು ಮಾಡ್ತಾನೆ. ಈಗ ತಟಸ್ಥ ಇರು ಅಂತ ಹೇಳಿದ್ರು ಅವನೇ ಹೇಳಿರ್ತಾನೆ. ಆ ಗುರು ಅನ್ನೋ ಶಕ್ತಿ ಅದನ್ನು ನಿನ್ನ ಕೈಲಿ ಮಾಡಿಸುತ್ತೆ. ನನ್ನ ಕೈಲಲ್ಲ, ಇಡೀ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಂದು ಶಕ್ತಿ ನಡೆಸ್ತಾ ಇದೆ ಅನ್ನೋದಾದ್ರೆ ಅದು ಮಾಡಿಸ್ತಾ ಇದೆ. ಆಧ್ಯಾತ್ಮಿಕ ಅನುಷ್ಠಾನದಲ್ಲಿ ಇದ್ದೀರಾ ನೀವು. ಅದರ ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಬಹುಮುಖ ಪ್ರತಿಭೆ ಅಂತ. ತಾವು ನಟರಾಗಿ ಸಿನಿಮಾದಲ್ಲಿ ಅಭಿನಯಿಸ್ತೀರಾ, ಒಳ್ಳೆ ಡ್ಯಾನ್ಸರ್, ಒಂದು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗ್ತೀರಾ, ಬಿಗ್ ಬಾಸಲ್ಲಿ ಭಾಗಿಯಾಗ್ತೀರಾ, ಹಾಡು ಚೆನ್ನಾಗಿ ಹಾಡ್ತೀರಾ. ಒಬ್ಬರು ಸ್ವಾಮಿಗಳು ಈಗ ಅಗೈನ್ ಒಂದು ಪಾಯಿಂಟ್ ಬರುತ್ತೆ, ಪರಸ್ತ್ರೀಯರನ್ನು ಮುಟ್ಟಬಾರದು ಅಥವಾ ಬೇರೆ ಭಾವದಲ್ಲಿ ನೋಡಬೇಕು, ಇದೆಲ್ಲವೂ ಇದೆ. ಹೀಗಾಗಿ ತಾವು ಒಬ್ಬರು ಸ್ವಾಮಿಗಳಾಗಿದ್ದುಕೊಂಡು ಡ್ಯಾನ್ಸರ್ ಆಗಿರ್ತೀರಾ, ನಟರಾಗಿ, ಎಲ್ಲವೂ ಇದೆಲ್ಲ ಹೇಗೆ ಅಂತ ಒಂದು ಪ್ರಶ್ನೆ. ಅದು ಅವರವರ ಚೌಕಟ್ಟಿಗೆ ಬೀಳ್ತದೆ. ನೀನು ಪರಸ್ತ್ರೀ ಅಂತ ಇರೋಂತಹ ಹೆಣ್ಣು ನಿನ್ನ ಮನದಲ್ಲಿ ತಾಯಾಗಿ ಏನಾದರೂ ಕಂಡುಬಿಟ್ರೆ, ನೀವು ತಾಯಿ ಜೊತೆ ಡ್ಯಾನ್ಸ್ ಮಾಡಿದ್ರಾ? ಮಾಡ್ತೀನಿ. ಮಗಳಾಕೊಂಡ್ರೆ, ಸ್ನೇಹಿತೆ ಹಾಕ್ಕೊಂಡ್ರೆ, ಅಕ್ಕನ ಹಾಕ್ಕೊಂಡ್ರೆ, ತಂಗಿ ಹಾಕ್ಕೊಂಡ್ರೆ, ನಿನ್ಗೆ ಅಲ್ಲೆಲ್ಲೋ ಭಾವ ಬರಲ್ವಲ್ಲ. ನೀನು ಪರಸ್ತ್ರೀಯನ್ನು ಮುಟ್ಟಬೇಡ ಅಂತ ಹೇಳಿರೋರು ಯಾರೋ ದೊಡ್ಡವರು, ಯಾವನೋ ಎಲ್ಲರನ್ನೂ ಕಾಮದೃಷ್ಟಿಯಿಂದ ನೋಡ್ತಿರ್ತಾನಲ್ಲ, ಅವನಿಗೆ ಹೇಳಿರ್ಬೇಕು. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಲ್ಲ, ಜಗತ್ತಿನ ಪ್ರಕಾರ. ಅವನಿಗೆ ಅವನು ಹೇಳಿರ್ತಾನೆ, ಪರಸ್ತ್ರೀಯರನ್ನು ಮುಟ್ಟಬೇಡ, ನಿನಗೆ ಶಾಕ್ ಹೊಡಿಯುತ್ತೆ ಅಂತ ಏನೋ ಹೇಳಿರ್ಬೇಕು. ನಮ್ಗೆ ಹೊಡಿಯಲ್ಲ, ನಮಗೇನು ಆಗಲ್ಲ. ನನಗೆ ಎದುರುಗಡೆ ಬರೋರು ತಾಯ್ದಿರ್ ಕಂಡಂಗೆ ಕಾಣ್ತಾರೆ, ಅಕ್ಕದಿರ್ ಕಂಡಂಗೆ ಕಾಣ್ತಾರೆ, ತಂಗಿದಿರ್ ಕಂಡಂಗೆ ಕಾಣ್ತಾರೆ, ಒಡ ಹುಟ್ಟಿದವ್ರು ಕಂಡಂಗೆ ಕಾಣ್ತಾರೆ, ನಾನು ಎತ್ತ ಮಕ್ಕಳಂಗೆ ಕಾಣ್ತಾರೆ. ಆಗ ನನಗೇನಲ್ಲ, ನಿನ್ನ ಮನಸ್ಸಿನಲ್ಲಿ ಅಷ್ಟೊತ್ತಿಂದ ಹೇಳ್ತಾ ಇರೋದು, ನಿನ್ನ ಮನಸ್ಸಿನಲ್ಲಿ ಯಾವ ಭಾವ ಇದೆಯೋ ಅದೇ ನಡೆಯೋದು. ನೀನು ಸನ್ಯಾಸಿ ಆಗಿರು, ಸಂಸಾರಿ ಆಗಿರು, ದೇವರಾಗಿರು, ದಿಂಡ್ರಾಗಿರು, ದೆವ್ವ ಆಗಿರು, ಯಾವುದೇ ರೂಪ ನಿನ್ನೊಳಗಿರಲಿ, ನಿನ್ನ ಮನದೊಳಗಿರುವ ಶಕ್ತಿ ನಿನ್ನನ್ನು ನಡೆಸ್ತದೆ. ನೀನು ಅದಕ್ಕೆ ಮನ್ನಣೆ ಕೊಡು. ಇಲ್ಲ ನಾವು ಇದಕ್ಕೆ ಕೊಡ್ತೀವಿ, ಕೊಟ್ಕೊಳ್ರಿ, ಅದನ್ನು ಬೇಡ ಅಂತ ನಾನೇನು ಹೇಳ್ತಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ದೃಷ್ಟಿಕೋನ ಬದಲಾಯಿಸ್ಕೊಂಡು ಎಲ್ಲಾ ಸ್ವಾಮಿಗಳು ನಿಮ್ಮ ಹಾಗೆ ಜಿಮ್ಮು ಮಾಡ್ಕೊಂಡು, ಬಾಡಿ ಮಾಡ್ಕೊಂಡು, ಡ್ಯಾನ್ಸ್ ಮಾಡ್ಬೋದು? ಮಾಡಿ ಸರ್, ನಾನು ಅದನ್ನೇ ಬದುಕೋತಾ ಇರೋದು. ಎಲ್ಲ ಸ್ವಾಮಿಗಳು ಮೊದಲು ಮದುವೆ ಆದ್ರೂ ಆಗಿ. ಸ್ವಾಮಿಗಳು ಯಾಕೆ ಆಗ್ಬಾರ್ದು? ಉಪತ್ತ ಸಮಾಜ ಅದು ನಿಮ್ಮ ಸಮಾಜ ಅಂದ್ರೇನು? ಅಲ್ಲ, ಜನರಿಗೆ ಒಂದು ಭಾವನೆ. ನೀಗೋಸ್ಕರ ನೀ ಬದುಕ್ತಿದ್ಯಾ, ನೀ ಸ್ವಾಮಿ ಆಗಿದ್ಯಾ? ಧಾರ್ಮಿಕ ಭಾವನೆ ಎಲ್ರದ್ದು ಅಲ್ವಾ ಗುರುಗಳೇ? ಆಯ್ತು, ಧಾರ್ಮಿಕ ಭಾವನೆನೆಲ್ಲ ನೀನಿರು. ಈ ದಿನ ಬೆಳಗ್ಗೆ ಆದ್ರೆ ಚಿತ್ರದುರ್ಗದಲ್ಲಿ ಹಿಂಗಾಯ್ತು, ಸಿದ್ರ ಬೆಟ್ಟದಲ್ಲಿ ಹಿಂಗಾಯ್ತು, ಕೆಳಗಲ್ ಮಠದಲ್ಲಿ ಹಿಂಗಾಯ್ತು, ಮೇಗಳಲ್ ಮಠದಲ್ಲಿ ಹಿಂಗಾಯ್ತು ಅಂತ ನೀವು ನಿಮ್ ಪ್ರಕಾರ ಸ್ವಾಮಿಗಳೆಲ್ಲ ಮದುವೆ ಆಗ್ಬಿಡ್ಬೇಕು? ಆಗಿ ಯಾರು ಬೇಡ ಅಂದವರು? ಯಾರು ನಿಮ್ಮನ್ನ ನಿಲ್ಸಿದ್ದು? ಯಾವ ಶಾಸನ? ನಿಮ್ಮಲ್ಲಿ ಆ ಒಂದು ರಜಸ್ಸು, ಒಳಗರತೆ ಇರ್ತಕ್ಕಂತಹ ತೇಜಸ್ಸು, ಊರ್ಜಾ ನಿಮಗೆ ಬೇಕು ಅನ್ನೋದಾದ್ರೆ ಅವನು ಬ್ರಹ್ಮಚರ್ಯವನ್ನ ಪಾಲಿಸಿರ್ತಾನೆ. ಯಾರೋ ಹೇಳಿ ನೀನು ಮದುವೆ ಆಗಬಾರ್ದು, ಹಾಗಾದ್ರೆ ಸನ್ಯಾಸಿ ಆಗ್ತೀಯಾ ಅಂತ ಯಾರೂ ಅಲ್ಲ.
ನಿನಗೆ ಬಂದಿರಬೇಕು ನಾನು ಆ ಬ್ರಹ್ಮಚರ್ಯವನ್ನು ಪಾಲಿಸ್ತೇನೆ ಅಂತ. ನನ್ನ ಏನು ವೀರ್ಯ ಇದೆ ಅದು ಸಹಸ್ರ ನಾಡಿಯನ್ನು 7 ಚಕ್ರವನ್ನು ದಾಟಿ ಹೋಗಿ ಇಲ್ಲಿಗೆ ನಿಂತ್ಕೋಬೇಕು ಅನ್ನೋದಾದ್ರೆ ನೀನು ಆಚೆಗೆ ಬರಲ್ಲ. ಯಾವ ಮಠನೂ ಬೇಡ ನಿನಗೆ. ಹಿಮಾಚಲದಲ್ಲಿರ್ತಿ, ನೀನು ಯಾರ ಕಣ್ಗೂ ಕಾಣಲ್ಲ. ನೀನು ಅದು ಆ ಸಹಸ್ರ ನಾಡಿಗೆ ಆಗ್ನೇಯಕವಾಗಲಿ ಇಲ್ಲಿಗೆ ಬರೋ ಅಷ್ಟರಲ್ಲೇ ನೀನು ಮುಗ್ದೋಯ್ತೆ. ಸುಷುಮ್ನವನ್ನು ದಾಟಕ್ಕಾಗತ್ಯೆ. ಮತ್ತು ಅವನು ಯಾಕೆ ಬಂದು ನಿಮ್ಮ ಮಠದ ಬೀಗಿ ಕೈ ಇಸ್ಕೊಂಡು ಮ್ಯಾಗಳದ ಕಟ್ಟು ಕೆಳಗಲದ ಕಟ್ಟು ಅಲ್ಲಿ ಕಟ್ಟು ಈ ಕಾರ್ ತಗೊಂತ ಯಾಕಂತಾನೆ? ಲೌಕಿಕವಾಗಿದ್ದರೆ ಮಾತ್ರವೇ ನೀನು ಕಾರ್ಯೋಚನೆ ಬರ್ತದೆ, ಅಥವಾ ಇನ್ನೇನು ಅಲೌಕಿಕ ಕೊಟ್ಟೋದ್ರೆ ನಿನ್ಗೆ ಅದು ಯಾವುದು ಬೇಡ ಅಂತಾನೆ. ಲೌಕಿಕದಲ್ಲಿದ್ದೀರಾ ಅಲೌಕಿಕದಲ್ಲಿದ್ದೀರಾ ತಾವು? ಯಾವುದು? ನೀವು? ನಾನು ನಿನ್ನ ಜೊತೆನಲ್ಲಿದ್ದೀನಿ ಕಣಯ್ಯ. ಲೌಕಿಕನ ಅಲೌಕಿಕನ? ಲೌಕಿಕ ಅಲೌಕಿಕ ಎರಡು ಒಂದೇ. ನೀನು ತಗೊಂಡೋಗೋದಾದ್ರೆ, ನಿನ್ನ ಒಳಗಡೆಗೆ ಅದು ಬರೋದಾದ್ರೆ, ತಾವರೆ ಎಲೆ ನೀರ ಅಲ್ವಾ? ಓಕೆ. ತಾವರೆ ಎಲೆ ನೀನು ಅದೇ ನೀರೇ ಇಲ್ಲ, ಅದಕ್ಕೆ ಯಾಕೋ ನೀರೇ ಅಂಟ್ಕೊಳ್ಳಲ್ಲ ಅಂತ ಕಿತ್ತೆ ನನ್ನ ಎಸ್ದೆ ಅಂದ್ರೆ ಸೊತ್ತೋಗ್ತದೆ. ತಾವರೆ ಹೂವು ನೀರಲ್ಲೇ ಇರಬೇಕು 24 hours. ಸೊ ನೀವು ನಟರು ಆದ್ರಿ, ಸಿಂಗರ್ ಆದ್ರಿ, ತಾವರೆ ನೀನು ಮುಟ್ಲೇಬೇಡ. ಏನು ನೀರಂತೂ ಮುಟ್ತಾ ಇಲ್ಲ. ಕೊಕ್ರೆ ಕೆಸರಲ್ಲೇ ಇರ್ತದೆ, ಮೈ ಗಂಟಿಸ್ಕೊಳ್ತದೋ, ಎಷ್ಟು ಬೆಳ್ಳಗಿರ್ತದೆ. ಹಂಸ ಅದು ಯಾರು ತೊಳೆದಿದ್ವಿ, ಶಾಂಪು ಹಾಕಿದ್ವಿ, ಕ್ಲಿನಿಕ್ ಪ್ಲಸ್ ಹಾಕಿದ್ವಿ, ಇದಾಕಿದ್ವಿ, ಏನು ಇಲ್ವೇ? ಎಲ್ಲವೂ ನಮಗೆ ಪಾಠವೇ. ನಿನ್ನ ಸಂಸಾರದಲ್ಲಿ ಲೌಕಿಕವಾಗಿದ್ದೀರೋ ಅಲೌಕಿಕವಾಗಿ, ನೀನು ಲೌಕಿಕವಾಗೇ ಇರು, ಅಲೌಕಿಕ ಯೋಚನೆಯಲ್ಲಿರು. ಅವಾಗ ನಿನ್ಗೆ ಯಾವುದು ಏನು ಹತ್ರಕ್ಕೂ ಬರಲ್ಲ, ಟಚ್ಚು ಮಾಡಲ್ಲ. ನಿನಗೆ ಎಲ್ಲವೂ ತನಕ ತಾನೇ ಸಾಕ್ತಾ ಹೋಗ್ತದೆ. ಹೀಗಾಗಿ ತಾವು ಬಿಗ್ ಬಾಸ್ಗೂ ಹೋದ್ರಿ, ಡ್ಯಾನ್ಸಿಂಗ್ ಸ್ಟಾರ್ ಅಲ್ಲಿ ಮಾಡಿದ್ರಿ. ಬೇಕಾದ್ರೂ ಹೋಗುಮ್ಮ, ನಾನು ಕೇಳೋದಷ್ಟೇ ನಿಮ್ಮನ್ನ. ನೀವು ಮಾಡಿ, ಮನಸಾರ ಮಾಡಿ. ನೀನು ನನ್ಗೆ ಬಿಗ್ ಬಾಸ್ಗೆ ಹೋಗಿದ್ರಿಂದ ನನ್ನ 60 ಹಸುಗಳಿಗೆ ಮೇವಾಯಿತು. ಅಂದ್ರೆ ನನ್ನ ಗೋಶಾಲೆ ನಡೀತು. ನನ್ನ ಗೋಶಾಲೆಗೆ ಅನ್ನ ಬೇಕಾಗಿತ್ತು. ನಾನು ಮಾಡ್ತಿದ್ದಿದ್ದು ಏನು ಉಪನ್ಯಾಸಗಳು, ನಾನು ಮಾಡ್ತಿದ್ದಿದ್ದು ಹರಿಕಥೆಗಳು, ನಾನು ಮಾಡ್ತಿದ್ದಿದ್ದು ಸತ್ಸಂಗಗಳು. ಓಕೆ. ಅದೆಲ್ಲ ಒಂದು ಕಾಂಟ್ರವರ್ಸಿಯಿಂದ ನಿಂತೋಯ್ತು. ಏನೋ ಒಂದು ಕಾರಣಕ್ಕೆ. ಈಗ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಹೇಳೋದಂಗೆ ನೀನು ಸತ್ಯವಂತನಲ್ಲ, ನೀನು ಮಾಡ್ಕೊಂಡು ಆಯಿತು, ಮಾಡಲ್ಲ. ಅದು ಮಾಡದೆ ಹೋದ್ರೆ ಬೇರೆ ಏನಾದರೂ ಬೇಕಲ್ಲ ನಿನ್ನ ಇಡೀ ಇದನ್ನ ನಡೆಸಲಿಕ್ಕೆ. ಅಲ್ಲ, ಇರ್ಬೋದು ದುಡ್ಡೇ ನಿನಗೆ ಕೂತ್ಕೊಂಡು ನನ್ನನ್ನು ಆಂಕರಿಂಗ್ ಮಾಡ್ತಾ ಇರೋದು ದುಡ್ಡಿಗೆನೆ, ಸುಮ್ಮನೆ ಏನು ಕೂತಿಲ್ಲ ನೀನು. ಸೊ ಋಷಿಕುಮಾರ್ ಅವರಿಗೆ ದುಡ್ಡು ಬೇಕಿತ್ತು. ಎಲ್ರಿಗೂ ಬೇಕು. ಸನ್ಯಾಸಿ ಆದ್ರೂ ಬೇಕು, ಸಂಸಾರಿ ಆದ್ರೂ ಬೇಕು, ದೇವ್ರಿಗೂ ಬೇಕು. ತಿರುಪತಿ ವೆಂಕಟರಮಣ ಸ್ವಾಮಿಗೆ 10,000 ರೂಪಾಯಿ ಕಟ್ಟಿದ್ರೆ ಒಳಕ್ ಬಿಡೋದು. ದೇವರಿಗಲ್ಲ, ಅದು ನಾವು ದೇವರನ್ನ ನೋಡ. ಅದು ನೀನು ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ. ತಿರುಪತಿ ಮೇಂಟೈನ್ ಮಾಡ್ಬೇಕಲ್ಲ ಚಿನ್ನ. ಮೇಂಟೈನ್ ನೀನು ಮಾಡಲಿಲ್ಲ ಅಂತ ಅಂದರೆ ಅಲ್ಲಿಗೆ ಅಷ್ಟು ಜನರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಕೆಲಸದವ್ರು ಕೊಡಬೇಕು, ಎಲ್ಲದಕ್ಕೂ ಕೊಡಬೇಕು ಅಂದರೆ ದುಡ್ಡು ಬೇಕು. ವೆಂಕಟರಮಣ ಸ್ವಾಮಿಗೆ ಬೇಕು ಅಂತ ಅಂದರೆ ನನಗೆ ಬೇಡವೇ? ನನ್ನ ಜೀವನನೂ ನಡಿಬೇಕು. ಹಾಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇಲ್ಲಿ ಕೂತಿರೋಂಥ ಇಷ್ಟು ಜನರು ಸಹ ಹೊಟ್ಟೆಗಾಗೆ ಬಂದಿರೋದು. ನಾಳೆ ಬೆಳಗ್ಗೆ 2 ತಿಂಗಳು ಸಂಬಳ ನಿಲ್ಲಿಸಿದ್ರಿ ಅಂತ ಅಂದರೆ, ಈಗ ಬಸ್ ಅವರು ಒಂದು ದಿವಸ ನಿಲ್ಲಿಸಿದ್ರಲ್ಲ, ಹಂಗೆ ನಿಮ್ದು ಒಂದು ಚಾನಲ್ ಒಂದು ದಿವಸ ಇಷ್ಟು ಜನನ ನಿಲ್ಲಿಸ್ಬಿಟ್ರು ಅಂತಂದರೆ ಚಾನಲ್ ಮುಂದಕ್ಕೆ ಹೋಗಲ್ಲ. ಹಂಗೆ ಆಶ್ರಮವೂ ಹೋಗಲ್ಲ, ಯಾವ ಮಠವೂ ಇಲ್ಲ. ಸೊ ಅಲೌಕಿಕತೆಯಲ್ಲಿ ನೀವು ಮಠ ಕಟ್ಕೊಂಡಿದ್ದೀರಾ, ಕಾರ್ ಇಟ್ಕೊಂಡಿದ್ದೀರಾ, ಅದ್ರ ಬೆಳವಣಿಗೆ ಆಗಬೇಕಾಗಿದೆ. ಅದು ಅಲೌಕಿಕ ಅಂತ ಯಾಕೆ ಹೇಳ್ತಿದ್ಯಾ ನೀನ್? ಲೌಕಿಕ ಅಲೌಕಿಕ ಎರಡಕ್ಕೂ ಹೇಳಿದ್ನಲ್ಲಮ್ಮ, ನೀನ್ ತಗೊಳ್ಳಿಲ್ವಾ ಅದನ್ನ ಒಳಕ್ಕೆ ಅಂತ? ತಗೋಬೇಕಲ್ಲ. ಓಕೆ ಓಕೆ ಸರಿ. ಹಾಗಾದ್ರೆ ಈಗ ಋಷಿಕುಮಾರ್ ಸ್ವಾಮಿಗಳು ಹಿಂದುತ್ವ, ಹಿಂದೂ ಧಾರ್ಮಿಕ ಭಾವನೆಗಳ ಧಕ್ಕೆ ಅಂತ ಬಂದಾಗ ಎಲ್ಲ ಧ್ವನಿ ಎತ್ತೀರಾ. ಅದು ನನ್ನೊಳಗೆ ಯಾರೋ ನಿಂತು ಹೇಳಿಸ್ತಾರೆ ಅನ್ನೋ ರೀತಿಯಲ್ಲೂ ಹೇಳ್ತೀರಾ, ನನ್ನದಲ್ಲ ಅದು ಅಂತಾನು ಹೇಳ್ತೀರಾ. ನೀನು ಸನಾತನ ಅಂತ ಬಂದಾಗ ಯಾರು ನಿನ್ನ ಜೊತೆನಲ್ಲಿ ಬರೋದು ಬೇಡ, ಅದಕ್ಕೆ ಅದೇ ಎದ್ದೇಳುತ್ತೆ. ಸನಾತನ ನಿನ್ಗೆ ಯಾವಾಗ್ಲೂ ಬರ್ತಾ ಇರ್ತವೆ ನೋಡು. ಸನಾತನ ಮಲಗಿದೆ, ಸನಾತನ ನಿದ್ದೆ ಮಾಡುತ್ತಿದೆ. ಅದು ನಿದ್ದೆ ಮಾಡ್ತಿಲ್ಲ, ಅದು ಎದ್ದು ನಿಂತ್ಕೊಂಡ್ರು ನರಸಿಂಹಸ್ವಾಮಿ ಆಗ್ತದೆ. ಸನಾತನ ಶಕ್ತಿ ನಿಮ್ಮ ಒಳಗಡೆ ಎಲ್ಲ ಇದೆ ಕಣಯ್ಯ. ಮಹಮ್ಮದೀಯರಲ್ಲ ಈ ದೇಶದಲ್ಲಿರೋರು, ಅವರು ಹಿಂದೂಗಳೇ. ಎಂದೋ ಒಂದು ದಿವಸ ಅವ್ರ ಒಳಗಡೆನೂ ಪುಳಕಿತವಾಗ್ತದೆ ಈ ಸನಾತನ. ಅದ್ಯಾವುದೋ ಒಂದು ನೋಡ್ತಾ ಇದ್ದೆ ನಿಮ್ದು ವಾಟ್ಸಪ್ಪಲ್ಲೋ ಇಲ್ಲೋ ಅವನೇನು ಹರೇ ಕೃಷ್ಣ ಅವನಂತ ಪಕ್ಕದವನು ಅಲ್ಲ ಅಂದ ಹರೇ ಕೃಷ್ಣ ಅಲ್ಲ ಹರೇ ಕೃಷ್ಣ ಅಲ್ಲ ಹರೇ ಕೃಷ್ಣ. ಕೊನೆಯಾಗ ಅವನು ಹರೇ ಕೃಷ್ಣ ಅನ್ನೋದು ಹೇಗೆ ಸಾಧ್ಯ ಅಂದರೆ, ನಿನ್ನಲ್ಲಿ ಆ ಶಕ್ತಿ ಹೊರಹೊಮ್ಮಿ ಎಲ್ಲವನ್ನು ಒಂದು ಕಡೆ ಕರ್ಕೊಂಡು ಹೋಗೋದನ್ನು ಸನಾತನ ಅನ್ನೋದು. ನಾನು ಮಾತಾಡಲಿಲ್ಲ, ನನ್ನೊಳಗಡೆ ಒಂದು ಶಕ್ತಿ ಇದೆ, ಸನಾತನ ಅಂತ ಇದೆ, ಅದು ಮಾತಾಡಿಸುತ್ತೆ. ಸರಿ, ಈಗ ದೊಡ್ಡ ಶ್ರೀ ಕ್ಷೇತ್ರ ಅಂದ್ರೆ ಹಿಂದೂಗಳ ದೊಡ್ಡ ಧಾರ್ಮಿಕ ನಂಬಿಕೆ ಇರುವಂತಹ ಒಂದು ದೊಡ್ಡ ಕ್ಷೇತ್ರದ ಮೇಲೆ ಅತಿ ದೊಡ್ಡ ಕಳಂಕ ಬರ್ತಾ ಇದೆ. ಅಂದ್ರೆ ಅತ್ಯಾಚಾರಗಳು, ಕೊಲೆಗಳು, ಹೂತಾಕ್ಬಿಟ್ಟಿರುವಂಥದ್ದು ಎಲ್ಲವೂ ಬರ್ತಾ ಇದೆ. ತಮಗೂ ಮಾಹಿತಿ ಇದೆ ಅನ್ಸುತ್ತೆ. ಬೆಳವಣಿಗೆಯಲ್ಲಿ
ಒಬ್ಬ ಸಾಕ್ಷಿದಾರ ಮುಂದೆ ಬರ್ತಾನೆ, ಹೆಣ ಅಗಿಯುವಂತಹ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಫಸ್ಟ್ ರಿಯಾಕ್ಷನ್ ಆಫ್ ಋಷಿಕುಮಾರ ಸ್ವಾಮೀಜಿ, ಧರ್ಮಸ್ಥಳದ ಮೇಲೆ ಇದು ಹುನ್ನಾರವ ಅಥವಾ ಸತ್ಯಾಸತ್ಯತೆ ಅಡಗಿದ್ಯಾ? ಈಗ ನಿಮಗೆ ಇಡೀ ರಾಮಾಯಣ ಹೇಳ್ತದೆ, ಮಹಾಭಾರತ ಹೇಳ್ತದೆ, ಯಾವುದು ಬೆಡಕಣೆಯ ಸತ್ಯ ಹರಿಶ್ಚಂದ್ರ ಅಂತ ಒಂದು ಕಥೆ ಹೇಳ್ತದೆ. ವಿಶ್ವಾಮಿತ್ರ, ಆ ವಿಶ್ವಾಮಿತ್ರನ ಶಿಷ್ಯ ಒಬ್ಬ ನಕ್ಷತ್ರಿಕ. ಈ ನಕ್ಷತ್ರಿಕ ವಿಶ್ವಾಮಿತ್ರ ಇಬ್ರೇನಾ? ಇಲ್ಲ, ದೇವತೆಗಳು ಸಹಾಯ. ಯಾರು? ಅಗ್ನಿ, ಯಮ, ಇವರೆಲ್ಲ ಸೇರಿಕೊಂಡು ವಿಶ್ವಾಮಿತ್ರನ ಮೇಲೆ, ಹರಿಶ್ಚಂದ್ರನ ಮೇಲೆ ಕೊಡಬಾರದ ಹಿಂಸೆಯನ್ನು ಕೊಟ್ಟು, ಅವನಿಗೆ ಹೆಂಡತಿ ಮಕ್ಕಳನ್ನ ಕಾಡ್ಗಟ್ಟಿ, ಹೆಂಡ್ತಿನ ಮಾರಿ ಆ ಮಗ ಸತ್ತು, ಅದು ಮಶಾಣಕ್ಕೆ ಹೋಗಿ, ಇವೆಲ್ಲ ಕಥೆಗಳಾಗ್ತದೆ. ಯಾವಾಗ ನೀನು ಸತ್ಯಕ್ಕೆ ಹೊರೆ ಹಚ್ಚುವ ಕೆಲಸವಾಗ್ತದೋ ಎರಡರಲ್ಲೊಂದು ಬಯಲಾಗ್ತದೆ. ಒಂದು, ನೀನು ಧರ್ಮಕ್ಷೇತ್ರದಲ್ಲಿದ್ದು ಏನಾದರೂ ಇಂತಹ ಕೃತ್ಯಗಳನ್ನು ಮಾಡಿದರೆ ಈ SIT ನೋ ಸರ್ಕಾರನೋ ಈಗ ಹೊರೆ ಹಚ್ಚಿರುವ ಹೊರೆಗೆ ಅದು ಧರ್ಮವನ್ನು ಉಳಿಸ್ಕೊಂಡ್ಬಿಡ್ತದೆ ಆ ಕ್ಷೇತ್ರ. ಇಲ್ಲವೋ ಅದು ಸತ್ಯವಾಗಿದ್ದು ನೀವಿಷ್ಟು ಜನ ಅವರ ಮೇಲೆ ಒರೆಸ್ತಾ ಇದ್ದೀರಲ್ಲ, ಅದೇನಾದರೂ ಹುಸಿ ಆಯಿತೋ ಆಗಲೂ ಧರ್ಮನೇ ಉಳಿಯುತ್ತೆ. ಹೇಗೆ? ಇನ್ನೇ ನೀವಿಷ್ಟು ಹೇಳಿದ್ರು ಆ ಧರ್ಮ ಅವ್ರನ್ನ ಕಾಪಾಡಿದೆ ಅಂತ ತಾನೇ ಅಂತೀರಿ. ನಿಮಗೆ ಏನು ಬೇಕು ಇವಾಗ? ಧರ್ಮ ಉಳಿಬೇಕಷ್ಟೆ. ಇಲ್ಲಿ ಮಂಜುನಾಥನ ಮೇಲೆ ಯುದ್ಧನೇ ಮಾಡಿಲ್ಲ ಯಾರನ್ನು. ಈ ಕಡೆಯವರು ಮಂಜುನಾಥನ ನಾನು ಉಳಿಸ್ತಿದ್ದೀನಿ ನಿಂತಿದ್ದೀರಾ, ಆ ಕಡೆಯವರು ನಾವು ಮಂಜುನಾಥನ ಮೇಲೆ ಯುದ್ಧ ಮಾಡ್ತಿದ್ವಿ. ಅಲ್ಲ, ನಡೆದಾಡುವ ಮಂಜುನಾಥನ ಮೇಲೆ ಬರ್ತಾ ಇರುವಂತಹ ಒಂದು ನಡೆದಾಡೋರು ಯಾರು? ಮಂಜುನಾಥನ ಗೇಟ್ ಕಾಯೋರ್ನೆಲ್ಲ ಮಂಜುನಾಥ ಅನ್ಬೇಡಿ. ವೀರೇಂದ್ರ ಹೆಗಡೆ ಅವರು ಗೇಟ್ ಕಾಯೋರ? ಹೌದು, ಅವರು ಲೇಬರು, ನಾನು ಕಾಳಿ ದೇವಸ್ಥಾನದ ಲೇಬರು. ಇನ್ನೊಬ್ಬ ಸ್ವಾಮಿಗಳು ಇನ್ನೊಂದು ದೇವಸ್ಥಾನಕ್ಕೆ ವಾಚ್ಮ್ಯಾನು. ಇನ್ನೊಂದು ನಾವು ಸ್ವಾಮಿಗಳು ಯಾರೋ ಇದ್ದೀವಿ ಅಲ್ಲಿ, ಗುರುಗಳು ಕಾವಂತರು ಅಂತ ಮಾಡಿದ್ದಾರೆ ಅಂದ್ರೆ, ಕಾವಂತರು ಏನು ಅಂದ್ರೆ ಕಾವಲುಗಾರ, ಮಂಜುನಾಥ ಅಲ್ಲ. ನಿನ್ನ ಭಾವಕ್ಕೆ ನಡೆದಾಡುವ ದೇವರು, ಭಕ್ತಿಗೆ ನಡೆದಾಡುವ ದೇವರು. ನಿನ್ನ ಭಕ್ತ ನೀನು ಅವರಿಗೆ ಅಂತಂದ್ರೆ ನೀನು ನಡೆದಾಡೋ ದೇವರು ಅಂತ ಕಳ್ಕೋತೀಯ ಇಲ್ವಾ? ವಜ್ರದ ಕಿರೀಟ ತಗೊಂಡಾಗ ಅವ್ರಿಗೆ ಆಗ್ತೀಯ, ಅದು ನಿನಗೆ ಬಿಟ್ಟ ವಿಚಾರ. ಭೂಮಂಡಲದಲ್ಲಿ ಯಾರೂ ದೇವತೆಗಳಲ್ಲ. ನಾವು ಆ ಕ್ಷೇತ್ರವನ್ನು, ಅಲ್ಲಿ ಬಂದಿರತಕ್ಕಂಥ ಒಡವೆಗಳನ್ನು, ವಸ್ತ್ರಗಳನ್ನು, ಕ್ಷೇತ್ರವನ್ನು, ಬಂದವರನ್ನು ಪಾಲನೆ ಮಾಡೋದನ್ನು, ಅನ್ನ ಹಾಕೋದನ್ನು ಏನೋ ಮಾಡ್ತಿದ್ದೀವಿ ಅಂದರೆ ನಾವು ಅಲ್ಲಿಯೇ ಸೇವಕರು, ಪರಿಚಾರಕರು. ಪರಿಚಾರಕರು ದೇವತೆಗಳಾಗಲಿಕ್ಕಿಲ್ಲ. ನೀವು ಕೊಟ್ಕೊಳ್ತಿದ್ದೀರಿ, ನಾನು ಮಹರ್ಷಿ, ನಾನು ಸಪ್ತಋಷಿ, ನಾನು ಆ ಋಷಿ, ನಾನು ರಾಜಶ್ರೀ, ನಿಮ್ಗಳಿಗೆ ನೀವು ಹಂಸ, ಪರಮ. ವಿಶ್ವಾಮಿತ್ರರು ಬ್ರಹ್ಮರ್ಷಿ ಪಟ್ಟ ತಗೊಳ್ಳಿಕ್ಕೆ ಮಹಾಬ್ರಾಹ್ಮಣ ಅಂತ ಒಂದಿದೆ, ಓದಿ, ಗಾಯತ್ರಿ ಮಂತ್ರ. ಅವನಿಗೆ ಎಷ್ಟು ಕಷ್ಟಪಡಬೇಕಾಯ್ತು ಅಲ್ಲಿಗೋಗಿ ತಲುಪಲಿಕ್ಕೆ, ಎಷ್ಟು ಅಡೆತಡೆಗಳಿತ್ತು ಅಂತ. ಸುಮ್ಮನೆ ನಾನು ಬೋರ್ಡ್ ಹಾಕ್ಕೊಂಡೆ, ಹೆಸ್ರು ಹಾಕ್ಕೊಂಡೆ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ನಾನು ಸಪ್ತರ್ಷಿ, ನಾನು ಮಹರ್ಷಿ, ನಾನು ಆ ಋಷಿ ಅಲ್ಲ. ದೇವರಾಗಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದೇವರ ಅನುಯಾಯಿ ಆಗುವ ಅಥವಾ ಅವನ ಜೊತೆನಲ್ಲಿರು. ಕನಕದಾಸರು, ಪುರಂದರದಾಸರು ಇವರೆಲ್ಲ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ತ್ಯಾಗರಾಜರು, ಶಿಶುನಾಳ ಶರೀಫರು, ನಾಡಿಗೆ ಬೇಕಾದಂಥ ಅವರೆಲ್ಲ ನಡೆದಾಡೋ ದೇವರೇ ಅಲ್ಲ, ಅವರು ಕೊಡುಗೆ ಕೊಡಕ್ಕೆ ಬಂದಿರೋರು ದೈವಕ್ಕಾಗಿ. ಈಗ ಮಂಜುನಾಥ ಸ್ವಾಮಿಯ ಮೇಲೆ ಬಹಳಷ್ಟು ನಂಬಿಕೆ ಇರುವಂಥದ್ದು, ಅಂಥ ಕ್ಷೇತ್ರದಲ್ಲಿ ಇಂಥ ಅಕ್ರಮಗಳಾಗಿದೆಯಾ? ಯಾರಿ ಮಾಡಕ್ಕಾಗತ್ತೆ? ನೀ ಒಳ್ಳೆ ಕತೆ ಹೇಳ್ತಿದ್ದೀರಿ. ಧರ್ಮಸ್ಥಳದ ಮಂಜುನಾಥನನ್ನು ಮುಟ್ಟಲು ಸಾಧ್ಯವೇ? ನೀವೇನೋ ತೋಡ್ತಿದ್ದೀರಿ, ಯಾವುದೋ ಬುಲ್ಡೆ ಸಿಗ್ತದೆ, ಅವನೇ ರುಂಡಮಾಲಾದರ. ಇಲ್ಲ, ಪ್ರಾಕ್ಟಿಕಲಿ ಲೆಟ್ಸ್ ಟಾಕ್ ಗುರುಗಳೇ. ನೀವು ದೇವರ ರೂಪ ಅದೆಲ್ಲವೂ ಓಕೆ, ನಿಮ್ಮ ರಿಯಾಕ್ಷನ್ ಈಗ ಧರ್ಮಕ್ಷೇತ್ರದ ಮೇಲೆ ಕಳಂಕ ತರೋದಕ್ಕೆ ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆಯಾ ಅಥವಾ ಸತ್ಯಾಸತ್ಯತೆ? ಕಾಣದ ಕೈಗಳ ಕೆಲಸ ಮಾಡಿದ್ರು ಆಗಲ್ಲ, ಕಾಣದಿರೋ ಕೈಗಳ ಕೆಲಸ ಮಾಡಿದ್ರು ಆಗಲ್ಲ. ಧರ್ಮ ಉಳ್ಕೊಳ್ತದೆ. ಇದಾಗ್ಲಿ, ಹೊರೆ ಹಚ್ಚಲಿ. ಇದು ಕಮ್ಮಿ ಮಾಡ್ತಿದ್ದೀರಪ್ಪ, ಇನ್ನೂ ಜಾಸ್ತಿ ಮಾಡಿ. ನೀವು ಮಾಡ್ತಾ ಇರೋದನ್ನ ಇನ್ನೂ ತೋಡಿ, JCP ತಗೊಂಡೋಗಿ ತೋಡಿ, ಗುಡ್ಡ ಎಲ್ಲ ಆಗಿರಿ. ಎಣ ಸಿಕ್ಕಿರೋದು ಅಥವಾ ಮೂಳೆ ಸಿಕ್ಕಿರೋದು ಪಂಚಾಯತಿ ಹೇಳ್ಕೋಬೇಕು. ಮಂಜುನಾಥನ್ಗೆ ಯಾಕೆ ಬರ್ತದೆ? ಅಥವಾ ನೀವೇನಾದ್ರೂ ಮಂಜುನಾಥನ್ ಕಡೆಯವ್ರು ಸೇರ್ಕೊಂಡು, ಯಾರು ವಾಚ್ಮ್ಯಾನು ಅವರೆಲ್ಲ ಸೇರ್ಕೊಂಡು ಮಾಡೋರು ಅಂತೀರೋ, ಅವ್ರನ್ನ ಕರ್ಕೊಂಡು ಹೋಯ್ತಾರೆ, ಮಂಜುನಾಥನ್ನೇ ಕರ್ಕೊಂಡು ಹೋಯ್ತಾರೆ. ನಂಬಿಕೆ ಅನ್ನೋದು ಇದೆಯಲ್ಲ ಗುರು, ನೀವು ನಂಬಿ ಸ್ವಾಮಿ, ಧರ್ಮವನ್ನ ನಂಬಿ, ದೇವರನ್ನ ನಂಬಿ. ನೀವು ಮಾಡ್ತಿರೋ ತಪ್ಪು ಅಂತಲೂ ನಾನು ಹೇಳ್ತಿಲ್ಲ.
ಅಲ್ಲ, ನೀವು ಹೊರೆ ಹಚ್ಚಬೇಕು, ಸತ್ಯಕ್ಕೆ ಹೊರೆ ಹಚ್ಚಿ, ಎರಡರಲ್ಲೊಂದು ಗೊತ್ತಾಗಬೇಕು. ನಾವು ಕಾವಲ್ಗಾರ, ಯಾರ ಕಾವಲ್ಗಾರ? ಈ ಸೂರ್ಯ ಇದನ್ನಲ್ಲ, ಸೂರ್ಯನಿಂದ ಭೂಮಿ ಆಗಿದೆ, ಹೌದಾ? ಸೈನ್ಸು ಅದೇ ಹೇಳುತ್ತೇನ್ರಪ್ಪ, ಸೂರ್ಯನಿಂದ ಭೂಮಿ ಆಗಿದೆ. ಸೂರ್ಯನ ಶಾಖ ಎಷ್ಟು? ಮಹಾಶಾಖ. 10 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯ. 10 ಕಿಲೋಮೀಟರ್ ಕೋಟಿ ದೂರದಲ್ಲಿರೋ ಸೂರ್ಯನ ಬೆಳಕಿಲ್ದೆ ಹೋದ್ರೆ ನಾವು ಸತ್ತೋಗ್ತೀವಿ, ಹೌದಲ್ಲ? ಅವನು ಕೊಟ್ಟ ಭೂಮಿ, ಆ ಭೂಮಿನಲ್ಲಿ ಒಂದಿಷ್ಟಗ್ಲ ಭಾರತ, ಆ ಭಾರತದಲ್ಲಿ ಒಂದಿಷ್ಟಗ್ಲ ಕರ್ನಾಟಕ, ಕರ್ನಾಟಕದಲ್ಲಿ ಒಂದಿಷ್ಟಗ್ಲ ಬೆಂಗಳೂರು, ಆ ಬೆಂಗಳೂರಲ್ಲಿ ಒಂದಿಷ್ಟಗ್ಲ ಈ ಗಲ್ಲಿ, ಈ ಗಲ್ಲಿಲಿ ಒಂದಿಷ್ಟು ಮನೆ, ಆ ಮನೆ ಒಳಗೆ ವಾಸ ನಂದು. ನಾನು ದೇವ್ರನ್ನ ಉಳಿಸ್ಕತ್ತೀನಿ. ಎಲ್ಲಿಂದ ತಂದು ಉಳಿಸ್ಕತ್ತೀರಿ ನೀವು ದೇವ್ರನ್ನ? ಅಲ್ಲ, ದೇವರ ಪರವಾಗಿ ಧ್ವನಿ ಎತ್ತಕ್ಕೆ ಅವಕಾಶ ಸಿಕ್ಕಾಗ ಧ್ವನಿ ಎತ್ತಿ ಬಹಳ ಜನ ಮುಂದೆ ಬಂದ್ಬಿಟ್ಟಿದ್ದಾರೆ. ನಿಮ್ಮ ಒಳಗಡೆ ಎತ್ತುತ್ತೆ ರೀ. ನೀವೆಲ್ಲಿ ಕೃತಾಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇಷ್ಟು ಯುಗಗಳಲ್ಲಿ ಬಂದರೂ ನಿಮಗೆ ಮಹಾವೀರರು ಹುಟ್ಟೋಕ್ಕೆ ಮುಂಚೆ ಜೈನ ಧರ್ಮ ಇರಲಿಲ್ಲ, ಬೌದ್ಧ ಹುಟ್ಟಕ್ಕೆ ಮುಂಚೆ ಬೌದ್ಧ ಧರ್ಮ ಇರಲಿಲ್ಲ, ಯೇಸು ಹುಟ್ಟಕ್ಕೆ ಮುಂಚೆ ಕ್ರಿಶ್ಚಿಯನ್ ಇರಲಿಲ್ಲ, ಪೈಗಂಬರ್ ಹುಟ್ಟಕ್ಕೆ ಮುಂಚೆ ಮಹಮ್ಮದಿ ಇರಲಿಲ್ಲ. ಸರ್, ಸಾವಿರಾರು ಋಷಿಗಳು, ಕಶ್ಯಪ, ಕಣ್ವ, ವಸಿಷ್ಠರು, ವಸಿಷ್ಠ, ಯಾರು, ಜಾಮದಗ್ನಿ, ವಿಶ್ವಾಮಿತ್ರ, ಎಷ್ಟು ಜನ ಇಲ್ಲಿ ಬಿಡಿ. ಇನ್ನ ಕೃಷ್ಣ, ಅವನಿಂದ ರಾಮ, ಹೀಗೆ ತಗೊಂಡೋಗಿ ನೀವಿಗೆ ಎಲ್ಲವೂ ಸಹ ಸನಾತನ ಇದೆ ಎಂದಾಗ ಸನಾತನವನ್ನು ಉಳಿಸ್ಕೊಳ್ಳೋ ಶಕ್ತಿ ಅದರಲ್ಲಿದೆ. ನಾನು ನಿಮಿತ್ತ ಮಾತ್ರ. ಧರ್ಮೋ ರಕ್ಷತಿ ರಕ್ಷಿತ ಅಂತೀರಾ, ಧರ್ಮಸ್ಥಳ ರಕ್ಷತಿ ರಕ್ಷಿತ ಅಂತೀರಾ? ಧರ್ಮ ನೀನು ರಕ್ಷಣೆ ಮಾಡಿರೋದಾದರೆ ಅದರ ಅರ್ಥನೇ ಅಷ್ಟು. ನೀನು ಧರ್ಮಸ್ಥಳದಲ್ಲಿದ್ದು ಧರ್ಮವನ್ನು ನೀನು ರಕ್ಷಣೆ ಮಾಡಿರೋದಾದರೆ ಆ ಧರ್ಮ ನಿನ್ನನ್ನು ರಕ್ಷಣೆ ಮಾಡ್ತದೆ. ಇದಕ್ಕೆ ಇಲ್ಲಿ 1000 ಜನ, ಇನ್ನೂ 1000 ಜನ ಬಂದುಕೊಳ್ಳಿ, ಅದಕ್ಕೇನು ಭಯ ಇಲ್ಲ, ಹೌದಲ್ಲ? ಅದಿರೋದೇ ಹಾಗೆ. ನೀವು ಸುಮ್ಮನೆ ಒದ್ದಾಡ್ತಾ ಇದ್ದೀರಿ, ಅದು ಇಲ್ಲ, ಬಿಟ್ಬಿಡಿ. ಆ SIT ಅವ್ರನ್ನ ಮಾಡಲಿ ಬಿಡಿ. ಹೇಳಿದ್ದಾರಲ್ವಾ, ಮಾಡಲಿ. ಧರ್ಮಸ್ಥಳದ ವಿಚಾರಕ್ಕೆ ಏನು ಹೇಳ್ತೀರಾ ಕಡೆದಾಗಿ? ಅದು ಪುಣ್ಯಕ್ಷೇತ್ರ. ಧರ್ಮ ನೋಡ್ರಿ, ನಾನು ಕೇಳೋದಿಷ್ಟೇ. ಇಷ್ಟು ಜನ ಕೂತಿದ್ದೀರಾ, ಇಷ್ಟು ಜನ ಇಲ್ಲೇ ಲೈವಲ್ಲಿ ಕೇಳ್ತಾ ಇದ್ದೀರಾ, ನೀವು ಕೇಳ್ತಾ ಇದ್ದೀರಾ, ನಾಳೆ ಜನ ಕೇಳ್ತಾರೆ. ಧರ್ಮ ಎಂದರೇನು? ನನ್ನ ಕ್ವಶನ್. ಧರ್ಮ ಅಂದ್ರೆ ನನ್ನ ಪ್ರಕಾರ ನಂಬಿಕೆ. ನನ್ನ ಪ್ರಕಾರ. ಸ್ಥಳ ಅಂದ್ರೇನು? ಜಾಗ. ನಿನಗೆ ನಂಬಿಕೆಯಲ್ಲಿ ಕುಳಿತಿರುವ ಜಾಗವೇ ಧರ್ಮಸ್ಥಳ. ನೀನು ಕೂತಿರೋ ಚೇರು ಧರ್ಮಸ್ಥಳ. ಸ್ಥಳ, ಧರ್ಮವಾದ ಸ್ಥಳ. ಯಾವುದು ಧರ್ಮವಾದ ಸ್ಥಳ? ಈ ಚಾನಲ್ ಧರ್ಮಸ್ಥಳ ಅಲ್ವೋ? ಹೌದಾ ಅಲ್ವೋ? ಹೌದು. ಬೆಂಗಳೂರು ಧರ್ಮಸ್ಥಳ ಅಲ್ವೋ? ಕರ್ನಾಟಕ ಧರ್ಮಸ್ಥಳ ಅಲ್ವೋ? ಭರತ ಭೂಮಿ ಧರ್ಮಸ್ಥಳ ಅಲ್ವೋ? ಇಡೀ ಭಾರತವೇ ಧರ್ಮಸ್ಥಳ. ಇಡೀ ಭೂಮಿ ಧರ್ಮದ ಅಲ್ವೋ? ಇಡೀ ಭೂಮಿಯೇ ಧರ್ಮವಾದ ಸ್ಥಳ ಆಗಿರೋದಾದ್ರೆ ಅಷ್ಟಗ್ಲ ಭೂಮಿ ಯಾವುದು ಗೆದ್ಕೊಂಡ್ಬರ್ತದೆ ಬಿಡಿ. ಶಿಕ್ಷೆ ಆಗತ್ತೆ ಅಂತೀರಾ? 14 ಲೋಕಗಳು ಧರ್ಮವೇ. 5 ಸೈಡ್ ಶಿಕ್ಷೆ ಆಗತ್ತೆ ಅಂತ. ಶಿಕ್ಷೆ ಕೊಡಕ್ ನೀವ್ಯಾರು? ಭಗವಂತ ಕೊಡ್ತಾರೆ ಸರ್. ಇವೆಲ್ಲ ಹುಟ್ಟು ಸಾವು ನೀವು ತಗೊಂಡಿರೋದ್ರಿಂದ ಇದು ಶಿಕ್ಷೆ ಆಗುತ್ತಾ? ಒಳಗಿರ್ತಾನ, ಆಚೆ ಇರ್ತಾನೆ, ಎಲ್ಲಿದ್ರು ಸತ್ಯ ಸಾಯ್ತಾನೆ. ಏನ್ 100 ವರ್ಷ ಹಿಂಗಂದ್ರೆ ಹಿಂಗ್ ಹೋಗುತ್ತೆ, ಹಿಂಗ್ ಅನ್ನೋ ಅಷ್ಟ್ರಲ್ಲಿ ಬಂದೋಗುತ್ತೆ ಅಂತ ಮಿಡ್ತೆ ಉಳಿದಷ್ಟು ಜೀವನ ನಿಮ್ದು. ಅವನ್ಗೆ ಯಾರಿಗೋ ಶಿಕ್ಷೆ ಆಗ್ಬೇಕು ಅಂತ ನೀವು ಕಾಯ್ಕೊಳ್ಳೋದು, ಅವನದೇನೋ ಕಿತ್ಕೋಬೇಕು ಅಂತ ಅವನ್ ಕಾಯ್ಕೊಳ್ಳೋದು, ಇವೆಲ್ಲ ಮಾಡ್ತಿದ್ದೀರಲ್ಲ, ಇದೇ ನಿಮ್ಮ ಜೀವನವನ್ನ ತಿಂತಾ ಇದೆ. ನೀವು ಅನ್ಭವಿಸಿ. ದೇವರು ನಿಮ್ಮನ್ನ ಅಲ್ಲಿ ನೀವು ಗರುಡ ಪುರಾಣ ತಗೊಂಡು ಓದ್ತಿರಲ್ಲ, ಎಣ್ಣೆಗೆ ಹಾಕ್ತಾ, ಈ ಬಾಂಡ್ಲಿಗೆ ಹಾಕ್ತಾ, ಅವೆಲ್ಲ ನಾನು ಒಪ್ಪಲ್ಲ. ದೇವ್ರು ಒಂದೇ ಕೇಳೋದು ನಿಮ್ಮನ್ನ ಅಲ್ಲಿ ಹೋದಾಗ, ಏನಪ್ಪ ಎಲ್ಲ ಕೊಟ್ಟಿದ್ದೆ ನಿನಗೆ, ಎಲ್ಲವನ್ನು ಆನಂದವಾಗಿ ಅನುಭವಿಸ್ತಾ ಅಂತ. ಇಲ್ಲ ಸ್ವಾಮಿ ಪಕ್ಕದ ಮನೆಯವ್ರ ಕಾಟ, ಇಲ್ಲ ಸ್ವಾಮಿ ಹೆಂಡ್ತಿ ಕಾಟ, ಇಲ್ಲ ಸ್ವಾಮಿ ಎದುರು ಮನೆಯವನ್ ಕಾಟ ಅನ್ಕಂಡೆ ನೀವು ಅವ್ನಿಗೆ ಹೇಳಿದ್ರೆ, ಎಲ್ಲ ಕೊಟ್ಟಿದ್ದು ನಿನ್ನ ಕೈಲಿ ಅನುಭವಿಸಕ್ಕಾಗ್ಲಿಲ್ವಲ್ಲಪ್ಪ ಅಂತ ಅವನು. ಹಾಗಾಗಿ ನೀವು ಅಲ್ಲಿ ಹೋಗಿ ಏನು ಹೇಳ್ತೀರಿ? ನಾನು ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಹಿಂಗೆ ಮಾಡಿದೆ. ಮತ್ತು ನಿನ್ನ ಜೀವನ ಏನು ಮಾಡ್ದ? ನನ್ನ ಜೀವನ ಏನು ಮಾಡಲಿಲ್ಲ, ಬರೀ ಅಲ್ಲೇ ಗುಂಡಿ ಆಗದೆ ಅಂತ. ನೀನು ಗುಂಡಿ ಅಕ್ಕ, ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡೋದ್ರಲ್ಲಿ ಕಾಲ ಕಳ್ಕೊಳ್ರಿ. ಅದರಿಂದ ನಿಮ್ಮದಲ್ಲ, ಯಾವುದೋ ಒಂದು ನಡೀತಿದೆ, ಒಳ್ಳೇದು ನಡೀತಿದೆ ಅಂದರೆ ನೀವು ಒಳ್ಳೇದ್ರ ಜೊತೆಗೆ ಸೇರ್ಕೊಳ್ಳಿ. ಅಥವಾ ಅವರು ಒಳ್ಳೇದು ಮಾಡ್ತಾ ಇಲ್ಲ ಅನ್ನೋದಾದ್ರೆ ಅವರು ಒಳ್ಳೇದು ಮಾಡಿ ನಿಮ್ಮ ಜೊತೆಗೆ ಎಲ್ಲರೂ ಒಂದಾಗಿ ಹೋಗಿ. ನಿಮ್ಮಲ್ಲಿ ಮನುಷ್ಯನಲ್ಲಿರುವಂಥದ್ದು ಮೊದಲಿಗೆ ಹೇಳಿದ್ದೆ ನಾನು, ಈ ಕಿತ್ತಾಡೋ ಗುಣ ಒಳಗಡೆ ಇರೋದು, ಅದನ್ನ ಬಿಡ್ಲಿ.
ಅದನ್ನು ಬಿಟ್ಟರೆ ಮನೆ ನಿಮಗೆ ಬೈದಿದ್ದು ಅನ್ಕೋಬೇಡಿ, ನನಗೆ ಒಳ್ಳೇದಕ್ಕೆ ಬೈತಾ ಅಂದ್ಬಿಟ್ಟೆ. ನೀನು ಕೇಳಿದ್ದು ಪ್ರಶ್ನೆ ಎಲ್ಲ ಒಳ್ಳೇದಕ್ಕೆ ಅನ್ಕೊಳ್ತೀನಿ, ನನ್ನ ಮನಸ್ಸಿಗೆ ಗಿಲ್ಟ್ ಬರಲ್ಲ. ನೀನು ಮಾಡಿದ ಕಾಂಟ್ರವರ್ಸಿ ಅಂತ ಅಂದ್ಕೊಂಡ್ರು ಅದು ನಿನಗೆ, ನನಗೇನಲ್ಲ. ನಾನು ಅವ್ರನ್ನ ತುಳಿದ್ಬಿಟ್ಟೆ ಅಂತ ಆನಂದ ಪಡ್ತಿದ್ದಿ, ಅದು ನನಗಲ್ಲ. ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಬೇರೆಯವ್ರು ಇದ್ದಾರೆ. ನಿನಗೆ ಸೆಕ್ಯೂರಿಟಿ ಇದೆ, ಇಷ್ಟೊಂದು ಕಾಳಿ ಇದ್ದಾಳೆ, ಮಂಜುನಾಥ ಇದ್ದಾನೆ, ಇವ್ರನ್ನೆಲ್ಲ ನಿನ್ನ ಮನ್ಸಾರ ಏನಾದರೂ ನೀನು ಅವರನ್ನು ನಿನ್ನ ಪಕ್ಕದಲ್ಲಿದ್ದಾರೆ ಅಂತ ಅಂದ್ಕೊಂತು ನಿನ್ನ ಮನಸ್ಸು ಅಂತ ಅಂದರೆ ಅವ್ರು ನಿನ್ನ ಪಕ್ಕ ಇರ್ತಾರೆ. ಅಯ್ಯೋ ಇದಾರೋ ಇಲ್ವೋ ಅಂದ್ಕೊಂಡ್ರೆ ಆ ಯಾವ ದೈವವೂ ಇರಲ್ಲ. ನೀನು ಯಾವ ಪುಣ್ಯಕ್ಷೇತ್ರವನ್ನು ತಿರುಗಿದ್ರು ನಿನಗೆ ಯಾವ ದೈವವೂ ಕಾಣಿಸಲ್ಲ. ನಿನ್ನ ಮನದಲ್ಲಿ ಕೂತು ಇಲ್ಲೇ ನೀನು ಮಹಮದೀರು ಒಂದು ಗೋಡೆನಲ್ಲಿ ದೇವ್ರನ್ನ ನೋಡ್ತಾರೆ ಅಂದರೆ ನಿಮಗೆ ಆನಂದವಾದ ಮೂರ್ತಿ ವೆಂಕಟರಮಣ ಇದ್ದಾನೆ, ಅದರೊಳಗಡೆ ಇಲ್ಲ ಅಂತ ನೀವು ಯಾಕೆ ಅನ್ಕೋತಿದ್ದೀರಿ? ನಿನ್ನ ನಂಬಿಕೆ ಆ ಗೋಡೆ ಒಳಗಡೆ ಇದ್ದಾನೆ ಎನ್ನುವಂಥ ನಂಬಿಕೆ ಇದೆಯಲ್ಲ, ಅದು ದೈವ, ಅದು ಗುರು. ನಿನ್ನ ಕಾನ್ಫಿಡೆಂಟು ಈಗ ಮಂಜುನಾಥ ಇದ್ದಾನೆ ಅನ್ನೋ ಕಾನ್ಫಿಡೆಂಟ್ ನಿನಗಿದೆಯಾ? ಭಯ ಯಾಕೆ? ಅದೇನಾಗುತ್ತೋ ಇದೇನಾಗುತ್ತೋ ಯಾಕೆ ಆಗಬೇಕು? ಯಾರು ಯಾವುದನ್ನು ಈಗ ಸೃಷ್ಟಿ ಆಗಿರೋದೇ ರಾಕ್ಷಸರು ದೇವತೆಗಳು ಅನ್ನುವಂಥ ಸಿಲಬಸ್. ಈ ರಾಕ್ಷಸರು ಎಲ್ಲಿ ಹುಟ್ಟಿದ್ರು? ಅದಿತಿ ದಿತಿ ಒಂದು ಬರುತ್ತೆ, ಅದು ಆಮೇಲೆ ಕಣಯ್ಯ. ಅದಕ್ಕೆ ಮುಂಚಕ್ಕೆ ಹೋಗ್ಬಿಡು. ಅದಿತಿ ಗಿದಿತಿ ಯಾರು ಹುಟ್ಟೇ ಇಲ್ಲ, ಯಾವ ತಿಥಿನೂ ಇಲ್ಲ. ನಂಗೆ ಗೊತ್ತಿಲ್ಲ, ನೀವೇ ಹೇಳಬೇಕು. ನನ್ಗೆ ಗೊತ್ತು ಮಾಡ್ಕೊಂಬರ್ಬೇಕಲ್ಲ. ಈಗ ಮಧುಕೈಂಟಬರು ಅಂತ ಹುಟ್ಟಿದ್ರು. ಅದು ಶ್ರೀಮನ್ನಾರಾಯಣ ಕಿವಿ ಗುಗ್ಗೆಯಿಂದ ಹುಟ್ಟಿದವರು, ಇದು ಪುರಾಣ ಹೇಳ್ತದೆ. ನಾರಾಯಣನೇ ಮೊದಲಿಗ, ಅವನ ಕಿವಿಯಿಂದ ಬಂದಂಥ ಹುಳುಗಳು. ಈ ಪ್ರಕೃತಿ ಹೇಗಿದೆ ಅಂತ ಅಂದರೆ, ನಿನ್ನು ಇಷ್ಟು ಸ್ವಚ್ಛವಾಗಿರೋವನ ಒಳಗಡೆನೂ ಕಲ್ಮಶ ಇರುವಂತೆ, ಹುಳ ಇರುವಂತೆ ಮಾಡಿಟ್ಟಿದೆ. ಹೌದಲ್ಲೇನಯ್ಯ? ನೀನೇ ಇಷ್ಟು ಶ್ರೀಮನ್ನಾರಾಯಣ, ನಿನ್ನ ಕಿವಿಯಿಂದ ರಾಕ್ಷಸರು ಹುಟ್ಟುತ್ತಾರ ಅಂದರೆ ನಿನ್ನೊಳಗಡೆನೆ ಕೆಟ್ಟದ್ದು ಹುಟ್ಟುತ್ತೆ, ನಿನ್ನೊಳಗಡೆನೆ ಒಳ್ಳೇದು ಹುಟ್ಟುತ್ತೆ. ಈಗ ಬಂದಿರೋರು ಯಾರು ಬೇರೆಯವರಲ್ಲ, ಅವರೆಲ್ಲ ನಿನ್ನ ಕಡೆಯವರೇ. ನಿನ್ನೊಳಗೆ ಬಂದಿರೋದನ್ನೇ ನೀನು ಸಂಹಾರ ಮಾಡಿಕೊಂಡು ಕಾಲ ಕಳೀತಿದ್ಯಾ ಅಲ್ಲಿಂದ ಇಲ್ಲಿವರೆಗೂ. ಹಾಗಾಗಿ ಅದೊಂದು ಪೂರ್ಣತೆಯನ್ನು ನೀವು ಒಳಗೆ ತಗೊಂಡ್ರೆ ಮಾತ್ರವೇ ನಿಮಗೆ ಯಾವುದು ಜಗಳ ಇಲ್ದಿದ್ದಂಗೆ ಯಾವುದು ನಾರ್ಮಲ್ ಆಗಿ ಹೋಗ್ತದೆ. ಇಲ್ಲ ನಂತರ ಈ ಕೂಗಾಡ್ಕೊಂಡೋ ಕಿರ್ಚಾಡ್ಕೊಂಡೋ ಜೀವನ ಮಾಡ್ಕೊಂಡೋ ಅದಕ್ಕೆ ಹೋಗ್ತದೆ. ನಾನು ಅದನ್ನು ನಿಲ್ಲಿಸಿರೋದ್ರಿಂದ ನಿಮಗೆ ನೀವು ಕೇಳಿದ್ದು ಕೆದ್ಕಿದ್ದಕ್ಕೆಲ್ಲ ನಾನು ಉತ್ತರಿಸಿಲ್ಲ. ನಾನು ಆಧ್ಯಾತ್ಮದಲ್ಲಿ ಏನು ಹೇಳ್ಬೋದೋ ನಾನು ಅಲ್ಪ ಮಟ್ಟದಲ್ಲಿ ತಿಳಿದಿರೋದನ್ನು ನಿಮ್ಗೆ ಹೇಳಿದ್ದೀನಿ. ಪರಂಬರಿಸೋರು ಪರಂಬರಿಸಿ, ಬಿಟ್ಬಿಡೋರು ಬಿಟ್ಬಿಡಿ ಅಷ್ಟೇ. ಅದಾದ ಬಿಟ್ಟರೆ ಇನ್ನೇನು ಇಲ್ಲ. ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಧರ್ಮಸ್ಥಳ ಅಲ್ಲದ್ದು ಯಾವುದು? ಧರ್ಮವಾಗಿ ಯಾರ್ಯಾರಿದ್ದೀರೋ ಅದೆಲ್ಲ ಧರ್ಮಸ್ಥಳಗಳೇ. ಸ್ಥಳ ಅಂದರೆ ಜಾಗ, ಧರ್ಮ ಅಂತಂದರೆ ನೀನು ಧರ್ಮದಿಂದ ಇರಬೇಕು. ತ್ಯಾಗ, ಜ್ಞಾನ, ಬಲಿದಾನ, ಒಳ್ಳೆತನ, ಗುಣ ಇವೆಲ್ಲ ಧರ್ಮದ ಬುನಾದಿಗಳು. ಅದರ ಕೆಳಗಡೆ ನೀ ಇದ್ದಿ ಅಂದರೆ ಧರ್ಮಸ್ಥಳವು ನೀನಿರುವ ಸ್ಥಳವೇ ಧರ್ಮಸ್ಥಳ. ಸ್ವಾಮಿಗಳೇ, ಈಗ ನೀವೇ ಹೇಳ್ತಾ ಇದ್ರಿ ಇಷ್ಟೆಲ್ಲವೂ ಧಾರ್ಮಿಕ ಚಿಂತನೆ ಇಟ್ಕೊಂಡಿರುವಂಥವ್ರು ನೀವು, ಋಷಿಮುಖೇನ ಪರಂಪರೆಯಲ್ಲಿ ನಮ್ಮ ಪೀಠ ಬಂದಿದೆ ಎಲ್ಲವೂ ಹೇಳ್ತಾ ಇದ್ರಿ. ಋಷಿಕುಮಾರ ಸ್ವಾಮಿಗಳ ಕೊಡುಗೆ ಏನಿದೆ ಧಾರ್ಮಿಕ ಕ್ಷೇತ್ರವಾಗಿ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯಾರ ಕೈಲೂ ಯಾವುದೂ ಕೊಡುಗೆಗಳಿಲ್ಲ. ನೀನು ಬರ್ತೀಯಾ, ಒಂದು 100 ವರ್ಷನೋ 50 ವರ್ಷನೋ 20 ವರ್ಷನೋ ಇರ್ತೀಯ, ಬಿಟ್ಟು ಹೋಗ್ತೀಯ. ಆ ಬಿಟ್ಟು ಹೋದದ್ದನ್ನು ನೆನಪು ಮಾಡಿಕೊಳ್ಳುವಂಥದ್ದು ಕೊಡುಗೆ. ಈಗ ಪುರಂದರದಾಸರು ಕೊಟ್ಟಿರುವಂಥ ಕೊಡುಗೆಗಳೇನು, ಕನಕದಾಸರುಗಳು ಕೊಟ್ಟಿರುವಂಥ ಕೊಡುಗೆ ಏನು, ಶಂಕರರು ಕೊಟ್ಟಿರುವಂಥದ್ದು, ಮಧ್ವರು ಕೊಟ್ಟಿರುವಂಥವ್ರು, ಅವರೆಲ್ಲ ಮಹತ್ತರವಾಗಿ ಕೊಟ್ಟಿದ್ದಾರೆ. ನನ್ನ ವಂಶ ಪಟೇಲರ ವಂಶ. ಅರಸೀಕೆರೆಯ ಪಟೇಲರ ವಂಶದಲ್ಲಿ ಒಂದು ದೇವತೆ ಕಾಳಿ ಅಂತ, ವಂಶ ದೇವತೆ. ಅದು ಆ ವಂಶ ದೇವತೆಯ ಸಾನ್ನಿಧ್ಯಕ್ಕೆ ನಾನು ಗುರುವಾಗಿ ವಂಶಕ್ಕೆ ಹೋದವನು. ಅದು ರಾಜ್ಯವನ್ನು ವ್ಯಾಪಿಸ್ತು. ಓಕೆ. ಆ ವಂಶ ದೇವತೆಯಾಗಿರ್ತಕ್ಕಂಥ ಅರಸಿ ಕಾಳಿಕಾಂಬ ಅನ್ನುವಂತಹ ದೇವಿಯ ಆರಾಧಕ ನಾನು. ಓಕೆ. ನಿತ್ಯಾರಾಧಕ. ಆ ಅರಸಿ ಕಾಳಿಕಾಂಬೆಯ ಕ್ಷೇತ್ರದಲ್ಲಿ ದರ್ಶನ ಮಾಡೋದ್ರಿಂದಲೇ ಮಹಾಪುಣ್ಯ ಬರ್ತದೆ ಸ್ವಾಮಿ ಅನ್ನುವಂಥ ಭಕ್ತರಿದ್ದಾರೆ. ಅವರೆಲ್ಲರೂ ಆ ದೇವಸ್ಥಾನದ ಆಗು ಹೋಗುಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ವಂಶದಲ್ಲಿ ನನಗೆ ಬಂದಿದ್ದಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿನ ಆ ದೇವಸ್ಥಾನಕ್ಕೆ ಬಿಟ್ಟುಬಿಟ್ಟಿದ್ದೀನಿ.
ಕೋಟ್ಯಾಧಿಪತಿ ಆಗಿದ್ರಾ ನೀವು? ಅಲ್ಲ, ಈಗಲೂ ಅದೊಂದು 4.25 ಕೋಟಿ 5 ಕೋಟಿಗೆ ಹೋಗುತ್ತೆ. ಮಠದ ಆಸ್ತಿ ಒಂದು 12 ಕೋಟಿಗೆ ಹೋಗುತ್ತೆ. ಸ್ವಂತ ಆಸ್ತಿಗಳದು, ಅದು ಯಾರು ಕೊಟ್ಟಿರೋದಲ್ಲ, ಗೌರ್ಮೆಂಟಿಂದ ತಗೊಂಡಿರೋದಲ್ಲ. ಓಕೆ. ನಾನು ನೃತ್ಯದಲ್ಲೋ, ಹರಿಕಥೆಯಲ್ಲೋ, ಸಂಗೀತದಲ್ಲೋ ನಾನು ದುಡಿದಿದ್ದು, ನನ್ನ ತಾಯಿಗೆ ಬರೋ ಪಿಂಚಿ, ಇವೆಲ್ಲ ಸೇರಿ ಆಗಿರ್ತಕ್ಕಂಥದ್ದು. ಅದು ಕೊಡುಗೆ ಅಂತಿರೋ ಅಲ್ಲ ಅಂತಿರೋ, ಸಮಾಜಕ್ಕೆ ಬಿಟ್ಟು ಹೋಗ್ತಿದ್ದೀನಲ್ಲ. ಅಲ್ಲ, ಅಲ್ಟಿಮೇಟ್ಲಿ ಮತ್ತೆ ನಿಮ್ದು ಮಠನೇ ಅಭಿವೃದ್ಧಿ ಆಗುತ್ತಲ್ಲ. ಮಠ ನಂದು ಅಂತ ಎಲ್ಲಯ್ಯ ಆಗ್ತದೆ. ದೇವಸ್ಥಾನ ನೀವು ಎಲ್ಲಿದ್ದೀರಾ ಅಂತ ಅಂದ್ರೆ ದೇವ್ರ ಅವ್ರದ್ದು. ಅಲ್ಲ, ನೀವೇ ಹೇಳಿದ್ರಿ ವಂಶದೇವತೆ ಅಂತ. ದೇವ್ರ ಐತಲ್ಲ ಅದು. ನಾನು ಹೇಳ್ತಿರೋದು ಅದನ್ನೇ. ಗುರು ಅಂದ್ರೆ ಶಂಕರರು ಬೇರೆ, ರಾಮರು ಬೇರೆ, ಇವರಲ್ಲ. ನಾನು ಆಗ್ಲೇ ಹೇಳಿದೆ. ನೀವು ಅದನ್ನ ಸಿಖ್ರು ಗುರುಗಳು ಅಂತ ಅಂದಾಗ, ನಾನು ಸಿಖ್ರು ಗುರು ಅಲ್ಲ, ಜಗದ್ಗುರು. ಅದು ಅವ್ರು ಕೊಟ್ಟಂತ ಕೊಡಿ. ನಾನು ಕೊಡ್ತಾ ಇರೋದು ಅರಸೀಕೆರೆನಲ್ಲಿ ಜಾಗ ಬಿಟ್ಟಿದ್ದೀನಿ ಅಂತಂದ್ರೆ ಅದು ದೇವಸ್ಥಾನ ಎಲ್ರಿಗೂ ಅಂತ, ಎಲ್ರಿಗೂ. ಅದು ದೇವ್ರಿಗೆ ನೀನ್ ಬರಬಾರ್ದು, ನಾನು ಬರಬಾರ್ದು, ಇದೇನು? ಸೊ ಋಷಿಕುಮಾರ್ ಅವರನ್ನು ಕೂಡ ಜಗದ್ಗುರುಗಳು ಅಂತ ಎಲ್ಲರೂ ಒಂದೇ ಭಾವನೆ ಅಕ್ಸೆಪ್ಟ್ ಮಾಡಬೇಕು. ಜಗತ್ ಗುರುನೋ ಅಲ್ವೋ, ನನ್ನನ್ನು ನಂಬಿರೋರ್ಗೂ ಅಲ್ವೋ, ನನ್ನ ಗುರುನೇ ಅಲ್ವೋ, ಅದು ಮ್ಯಾಟ್ರ್ ಅಲ್ಲ. ನಾನು ಸಾಮಾನ್ಯ, ನಿಮ್ಮೊಳಗೆ ನಿಮ್ಮಂತೆ ಇರೋ ಸಾಮಾನ್ಯ. ಅದನ್ನ ಬಸವಣ್ಣವ್ರು ಹೇಳಿದ್ದಾರೆ. ಓಕೆ. ನಿಮ್ಮ ಮಡಿಯ ಆಳು ನಾನು ಅಂತ. ಕನಕದಾಸರು ಹೇಳ್ತಾರೆ, ಆಳಿನಡಿ ದಾಸ ನಾನು ಅಂತ. ಪುರಂದರರು ಹೇಳ್ತಾರೆ ಅದೇ ಮಾತನ್ನ, ಆಳದಾಸರ ಮನೆಯ ಕೀಳು ದಾಸ ನನಗೆ ಅಂತ. ಹಾಗೆ ನಾವೇನೂ ಅಲ್ಲ. ನೀವು ಕೊಡುಗೆ ಅಂತ ಕೇಳಿದ್ರಲ್ಲ, ನನ್ನ ವಂಶದಲ್ಲಿ ಬಂದಿದ್ದು ನನ್ನ ಮಕ್ಕಳಿಗೋ ನನ್ನ ಹೆಂಡತಿಗೋ ಅಂತ ಇಡದೆ ಊರಿಗೆ ಬಿಟ್ಟಿದ್ದೀನಲ್ಲ. ಓಕೆ, ಅದೇ ದೊಡ್ಡ ಕೊಡುಗೆ ನಿಮ್ದು. ನಂದು ಅದು ದೊಡ್ಡ ಕೊಡುಗೆ ಅಲ್ಲ. ನಾನು ಇವಾಗ ಏನು, ನನ್ನ ಕೊಡುಗೆ ಕೊಡಕ್ಕೆ ನಾನೇನು ತಂದಿದ್ದೀನಿ ಅಂತ ನಿಮಗೆ ಕೊಡುಗೆ ಕೊಡಬೇಕು? ಅಲ್ಲ, ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಏನಾದರೂ ಕೊಡುಗೆ ಇದೆಯಾ? ಯಾಕೆಂದ್ರೆ ನೀವೇ ಹೇಳುವಂತೆ ಋಷಿಗಳದ್ದು ಬೇಕಾದಷ್ಟಿದೆ, ನಿಮ್ಮದೇನು ಅಂತ. ಅದು ಬರ್ಬೋದೇನೋ. ಈಗ ನೀವು ನಾನು ಇಷ್ಟೊತ್ತು ಕೊಟ್ಟಿರೋದು ಕೊಡುಗೆ, ನೀನು ಬದುಕು ಅಂತ ಹೇಳಿರೋದು ಕೊಡುಗೆ, ನೀವು ಹೀಗೆ ಬದುಕಿಂದಿರೋ. ಸರಿ, ಬರೀ ಬಾಯಿ ಮಾತಲ್ಲಿ ಕೊಡುಗೆ ಋಷಿಕುಮಾರ್ ಸ್ವಾಮಿ ಅಂದ್ರೆ ಇನ್ನೇ ಕೊಡಬೇಕು ಅಂತ ನಿಮ್ಗೆ ಅಲ್ಲ, ಅಂದ್ರೆ ಅದು ಬೈ ಹ್ಯಾಂಡ್ ಇರಬಹುದು, ಬೈ ಎನಿಥಿಂಗ್, ಎನಿ ವೇಸ್, ದೇರ್ ಆರ್ ಮೆನಿ ವೇಸ್. ಈಗ ನಾನು ಇಷ್ಟು ಹೇಳಿರೋದನ್ನ ಬರ್ಕೊಳ್ಳಿ, ಋಷಿಕುಮಾರ್ ಸ್ವಾಮೀಜಿ ಹೇಳಿದ್ರು ಅನ್ಕೊಳ್ಳಿ, ಅದನ್ನ ಬುಕ್ ಮಾಡಿ ಇಟ್ಕೊಳ್ಳಿ, ಅದು ಮುಂದಕ್ಕೆ ಯಾರಿಗಾದ್ರೂ ಆಗ್ತದೇನೋ. ಕೊಡುಗೆ ಅನ್ನುವಂಥದ್ದು ಯಾರ ಕೈಲೂ ಯಾವುದನ್ನು ಯಾರು ಕೊಟ್ಟೋಗಿದ್ದಾರೆ. ನೀವು ಹೇಳ್ತಿದ್ದೀರಲ್ಲ, ಬೇಕಾದಷ್ಟು ಕೊಟ್ಟೋಗಿದ್ದಾರೆ. ನೀಗಿರೋ 100 ವರ್ಷದಲ್ಲಿ ನಿನ್ನ ಜೀವನದಲ್ಲಿ ಹೋಗುವಂಥ ವಯಸ್ಸಿನೊಳಗಡೆ ನೀನು ಯಾವುದನ್ನು ತಗೊಂಡು ಹೋಗ್ದಿರ ಎಲ್ಲವನ್ನು ಬಿಟ್ಟೋಗೋದೇ ನಿನ್ನ ಕೊಡುಗೆ. ಫೈನಲಿ ಋಷಿಕುಮಾರ್ ಸ್ವಾಮಿಗಳದ್ದು ಮುಂದಿನ ನಡೆ ಅಥವಾ ಯೋಜನೆ ಏನಾದ್ರು ಇದೆಯಾ ಅಂತ ಜನತೆಗೆ ಹೇಳುವ? ಯಾಗ ನಡೀತಾ ಇದೆ, 48 ದಿವಸ ಅನುಷ್ಠಾನ ಇದೆ, 48 ದಿವಸದ ಯಾಗ ನಡೆಯುತ್ತೆ. ಮುಂದಿನ ಸೆಪ್ಟೆಂಬರ್ 5ನೇ ತಾರೀಕು ಶುರುವಾದರೆ ಅಕ್ಟೋಬರು 22ನೇ ತಾರೀಕುವರೆಗೂ ಮಹಾಯಾಗ ಇದೆ. ಕಣ್ಣು ಆಪ್ರೇಷನ್ ಇದೆ. ಅರಸೀಕೆರೆಯ ಬಹಳಷ್ಟು ಕೈಲಾಗದೆ ಇರೋರಿಗೆ ಫ್ರೀ ಕಣ್ಣು ಆಪ್ರೇಷನು, ಫ್ರೀ ಕನ್ನಡಕ, ನೇತ್ರ ದಾನ ಶಿಬಿರ ಇದೆ. ಯಾರಾದರೂ ಕಣ್ಣು ಡೊನೇಟ್ ಮಾಡೋರು ಮಾಡ್ಬೋದು. ಇವೆಲ್ಲ ಕಾರ್ಯಗಳು ನಡೀತಾ ಇದೆ. ಸಮಾಜಮುಖಿ ಕೆಲಸಗಳನ್ನು ಕೂಡ ತುಂಬ ಕೆಲಸಗಳಾಗ್ತಾ ಇದೆ. ಓಕೆ ಓಕೆ. ಇದು ಕೊಡುಗೆ ಅಂತಿರೋ, ಕೊಡುಗೆ ಅಲ್ಲ ಅಂತಿರೋ, ನನ್ನ ಕಾಯಕ ಅಂತಿರೋ, ಅದು ನನಗೆ ಅದು ನಡ್ಕೊಂಡು ಹೋಗ್ತದೆ. ಅದರದ್ದು ಏನಿಲ್ಲ. ಕೊಡುಗೆ ಏನು ಕೊಟ್ಟಿದ್ದೀರಾ ಅಂದರೆ, ಈಗ ಒಂದು ಬಕೆ ತಗೊಂಬರಪ್ಪ, ಒಂದು ಕೈ ಕೊಟ್ಟು ಹೋಗ್ತೀನಿ ಅಂತ ಹೇಳಿ, ನನ್ನ ಕೊಡುಗೆ ನಿನ್ಗೊಂದು ಬಕೆ ಕೊಡ್ತಿದ್ದೀನಿ ಕಣಪ್ಪ ಅಂತ ಕೊಟ್ಟು ಹೋಗೋದು. ಯಾರು ಯಾವುದನ್ನು ಕೊಟ್ಟು ಇಲ್ಲ, ಯಾವುದನ್ನು ಬಿಟ್ಟು ಹೋಗಿಲ್ಲ. ಇರೋದೆಲ್ಲ ಎಲ್ಲೆಲ್ಲ ಐತೋ ಅಲ್ಲೇ ಐತೆ. ಫೈನಲಿ ನಿಮ್ಮ ಸಂದೇಶ ನಮ್ಮ ವೀಕ್ಷಕರಿಗೆ? ಏನೂ ಇಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಆಗಬೇಕಾಗಿರೋದು ಖಂಡಿತವಾಗ್ಲೂ ಆಗ್ತದೆ, ಹಾಗೇ ಆಗ್ತದೆ. ಅದಕ್ಕೆ ನೀವು ಯಾರು ಏನೂ ಮಾಡ್ತಾ ಇಲ್ಲ. ನಿಮ್ಮ ಛಲವಾಗಿರಿ, ನಿಮ್ಮ ನಂಬಿಕೆ ನಿಮ್ಮ ಒಳಗಡೆ ಇರಲಿ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅನನ್ಯವಾಗಿ ನಂಬಿ, ಒಳಗಡೆ ಇರ್ತಕ್ಕಂಥ ಆತ್ಮದಲ್ಲೂ ಸಹ ಒಂದು ಸಣ್ಣದು ಅನುಮಾನ ಬರ್ದಿದ್ದಂತೆ ನೀವು ನಂಬಿ, ನೀವು ಸಂತೋಷ ನನ್ನನ್ನು ಕಾಪಾಡಪ್ಪ ಅನ್ನುವಂಥ ನಂಬಿಕೆ ಇದ್ದರೆ, ಆ ಸಂತೋಷ ಎಲ್ಲಿದ್ರೂ ಬಂದು ಕಾಪಾಡ್ತಾನೆ. ಓಕೆ. ಸಂತೋಷನೇ ಅವ್ರಿಗೆ ಮೋಸ ಮಾಡಬೇಕು ಅಂದ್ರೆ ಮೋಸ ಮಾಡೋಕ್ಕಾಗಲ್ಲ ಸಂತೋಷನ ಕೈನಲ್ಲಿ. ಯಾಕೆಂದರೆ ನಿನ್ನ ನಂಬಿಕೆ, ನಿಮ್ಮ ಪ್ರೀತಿ ಹೇಗಿರಬೇಕು ಅಂದ್ರೆ, ಪ್ರೀತಿ ಅನ್ನೋಂಥ ವಿಷಯಕ್ಕೆ ಹೋಗಬೇಕು ಅಂದರೆ 1.5 ಗಂಟೆ ಆಗುತ್ತೆ. ಅದು ಆಗದೆ ಇರೋ ಕೆಲಸ. ನಾನು ಇಷ್ಟೊತ್ತು ಬಂದಿದ್ದೀನಿ, ನಿಮ್ಮ ಜೊತೆ ಇದ್ದೀನಿ, ಇಷ್ಟು ಮಾತಾಡಿದ್ದೀನಿ. ನಾನು ಮೊದಲೇ ಹೇಳಿದಂತೆ ಇದು ಅಶ್ವವೇಗ. ಈ ಅಶ್ವವೇಗ ಅನ್ನೋ ವಾಹಿನಿನಲ್ಲಿ ತುಂಬ ಜನ ಹುಡುಗರಿದ್ದಾರೆ, ಯೂತ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮುಂದೆ ನಿಮಗೆ ಒಳ್ಳೆ ಕೊಡುಗೆ, ನನ್ನನ್ನು ಕೊಡುಗೆ ಕೊಡು ಅಂತಿದ್ದ. ನಾನು ಅಶ್ವವೇಗ ಅನ್ನೋ ಚಾನಲ್ನೇ ಕೊಡುಗೆ ಕೊಟ್ಟಿದ್ದೇನೆ. ಆ ಅಶ್ವವೇಗ ಅನ್ನೋ ಚಾನಲ್ಲೇ ನನ್ನ ಕೊಡುಗೆ ಅಂತ ತಿಳ್ಕೊಂಡು ಎಲ್ಲರೂ ಅದನ್ನು ವೀಕ್ಷಿಸಿ ಅದನ್ನು ಎತ್ತರಕ್ಕೆ ತಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ. ಜಯ ಮಾ ಕಾಳಿ. ಎಸ್, ಧನ್ಯವಾದ ಗುರುಗಳೇ, ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಮತ್ತು ಅತ್ಯದ್ಭುತವಾದಂಥ ಮಾತುಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಧನ್ಯವಾದಗಳು. ಹರೇ ಕೃಷ್ಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅನನ್ಯವಾದಂತಹ ನಂಬಿಕೆಯೇ ನಿಮ್ಮ ಧರ್ಮ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಒಂದೇ ಒಂದು ಚೂರು
ಸಂಶಯವನ್ನು ಇಟ್ಕೊಳ್ಳದೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ, ಆ ಒಂದು ಸನಾತನ ಧರ್ಮವೇ ನಿಮ್ಮನ್ನು ಕಾಪಾಡುತ್ತೆ ಅನ್ನುವಂಥದ್ದು ಋಷಿಕುಮಾರ ಸ್ವಾಮೀಜಿಯವರ ಮಾತುಗಳಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.